ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಪರೀಕ್ಷಾ ಒತ್ತಾಯದ ಮೇರೆಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಮಾಡ್ತಾ ಇರ್ಲಿಲ್ಲ, ಅಷ್ಟೊಂದು ಮೆಸೇಜ್ ಬಂದಿತ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಇವಾಗ BCom BB ಅವ್ರಿಗೆ ಸೇಮ್ ಕಾನ್ಸೆಪ್ಟ್ ಇದೆ, ಮತ್ತೆ ಮೆಸೇಜ್ ಮಾಡಕ್ಕೆ ಇಲ್ಲ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. BCom BB ಅವ್ರಿಗೆ ಸೇಮ್ ಕಾನ್ಸೆಪ್ಟ್ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 2. ಓಕೆನಾ? ನೋಟ್ಸ್ ಏನಾದ್ರು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಐಡಿನ ಹಾಕಿರ್ತೀನಿ. ನೀವು ಇನ್ಸ್ಟಾದಲ್ಲಿ DM ಮಾಡಿದ್ರೆ ನಾನು ಕಳಿಸ್ಕೊಡ್ತೀನಿ. ನೋಡಿ, ಇನ್ಸ್ಟಾಗ್ರಾಮ್ ID ಅಂದಿದ ತಕ್ಷಣ ನಾನು 24 ಅವರ್ಸ್ ಅವೈಲೇಬಲ್ ಇರಲ್ಲ. ಮಾರ್ನಿಂಗ್ 6 to ಸಂಜೆ 9 ಇಲ್ಲ 10 ಗಂಟೆ ನೋಡ್ತೀನಿ. ಓಕೆನಾ? ನೀವು ಬೆಳಿಗ್ಗೆ 2 ಗಂಟೆಗೆ ಮೆಸೇಜ್ ಮಾಡಿರ್ತೀರ, ಆಯ್ತಾ? ಅಷ್ಟೊತ್ತಲ್ಲಿ ಮೆಸೇಜ್ ಮಾಡೋದೇ ಕಳ್ಸೋಕ್ಕಾಗಲ್ಲ. ನಾನು ಯಾವಾಗ ನಿಮ್ಮ ಮೆಸೇಜ್ ನೋಡ್ತೀನೋ ಅವಾಗ ನೋಟ್ಸನ್ನ ಕೊಡ್ತೀನಿ. ಆ್ಯಂಡ್ ನಿಮ್ಗೆ ಗೊತ್ತಿದೆ, ನಾವು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಯಾವುದಂದ್ರೆ ಪ್ರಾಕ್ಟಿಕಲ್ ಸಬ್ಜೆಕ್ಟು. ಯಾವುದು ಇಂಟ್ರೆಸ್ಟ್ ಇದೆ ನೀವು ಕ್ಲಾಸಸ್ನ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾ ID ಇದೆ. ಓಕೆನಾ? ಇವಾಗ ಯೂನಿಯನ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಲೈಕ್ ಪ್ರಿವಿಯಸ್ ಅಲ್ಲಿ ನಮಗೆಲ್ಲ ಗೊತ್ತಿತ್ತಲ್ವಾ? ಯಾವ ಥರ ಕ್ವಶನ್ಸ್ ಎಲ್ಲ ಫ್ರೇಮ್ ಆಗಿತ್ತು. ತುಂಬ ಈಸಿ ಆಗಿದೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಇವಾಗ ಇದನ್ನೂ ಕೂಡ ಹಾಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟು ಏನಂದ್ರೆ ಪಾರ್ಲಿಮೆಂಟ್ ಅಂತ ಏನು ಅನ್ನೋದು ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾನೆ. ಬಟ್ ಬೇಸಿಕ್ ಆಗಿ ನಿಮಗೆ ಗೊತ್ತಿರ್ಬೇಕಲ್ವಾ ಪಾರ್ಲಿಮೆಂಟ್ ಅಂತ ಏನು ಅಂತ. ಪಾರ್ಲಿಮೆಂಟ್ ಇಸ್ ದ ಹೈಯೆಸ್ಟ್ ಲಾ ಮೇಕಿಂಗ್ ಬಾಡಿ ಆಫ್ ಇಂಡಿಯಾ. ಇಟ್ ಮೇಕ್ಸ್ ರೂಲ್ಸ್ ಅಂಡ್ ಲಾಸ್ ಫಾರ್ ದ ಎಂಟೈರ್ ಕಂಟ್ರಿ. ಪಾರ್ಲಿಮೆಂಟ್ ಏನ್ ಮಾಡುತ್ತೆ ಅಂದ್ರೆ ತುಂಬಾ ಜಾಸ್ತಿ ರೂಲ್ಸ್ನ ರೆಗ್ಯುಲೇಷನ್ಸ್ನ ಮಾಡೋದೇ ಪಾರ್ಲಿಮೆಂಟು. ಓಕೆನಾ? ಯಾವ ಥರ ರೂಲ್ಸ್ ಮಾಡುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಲೈಕ್ ಇವಾಗ 2 ವೀಲರ್ಸ್ನವರು ಹೆಲ್ಮೆಟ್ ಹಾಕೋಬೇಕು ಅಂದ್ರೆ ಹಾಕ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಸೈಕಾಗಿ ಫೈನ್ ಹಾಕ್ತಾನೆ. ಅರ್ಥ ಆಗ್ತಿದ್ಯಾ? ಇನ್ ಕೇಸ್ ಅವ್ರು ಹೇಳಿದ ಕೆಲಸ ನೀವು ಮಾಡಬೇಕು, ಮಾಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಫೈನ್ ಹಾಕ್ತಾರೆ. ಇವಾಗ ಏನಂದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ಈಗ ಎಜುಕೇಶನ್ ರಿಲೇಟೆಡ್ ಹೊಸ ಪಾಲಿಸೀಸ್ನ ತಗೋಬರೋದಿರ್ಬೋದು, ಇಲ್ಲ ಪನಿಷ್ಮೆಂಟ್ ಜಾಸ್ತಿ ಮಾಡೋದು, ಸೈಬರ್ ಕ್ರೈಮ್ ಇದೆಯಾ, ಪ್ರತಿಯೊಂದು ಅಬ್ಸರ್ವ್ ಮಾಡಿ ಪ್ರತಿಯೊಂದಕ್ಕೂ ಪನಿಷ್ಮೆಂಟ್ ಇರ್ಬೋದು, ಇಲ್ಲ ಹೊಸ ಥರದ್ದು ಏನಾದರೂ ಒಂದು ಮಾಡೋದೇ ಪಾರ್ಲಿಮೆಂಟು. ಅರ್ಥ ಆಗ್ತಾ ಇದೆ ಅಲ್ವಾ ನಿಮಗೆ? ಇವಾಗ ಗೌರ್ಮೆಂಟು ಏನಂತು 2 ವೀಲರ್ ಹೆಲ್ಮೆಟ್ ಹಾಕೋಬೇಕು, ಇಲ್ಲಾಂದ್ರೆ ಫೈನ್ ಹಾಕ್ತೀನಿ. ಯಾಕೆ ಹೇಳ್ತು? ನಿಮ್ಮ ಹತ್ರ ಬಂದ್ಬಿಟ್ಟು ನಾನು ಫೈನ್ ಹಾಕಲ್ಲ, ಹೆಲ್ಮೆಟ್ ಹಾಕೊಳ್ದೆ ಓಡಾಡು ಅಂತ ಹಾಕ್ತೀರಾ? ಇಲ್ಲ ತಾನೇ? ಫೈನು ದುಡ್ಡು ಕಟ್ಟಬೇಕು ಅಂದಿದ ತಕ್ಷಣ ಜೀವದ ಮೇಲೆ ಭಯ ಇಲ್ಲ, ಫೈನ್ ಕಟ್ಟಬೇಕು, ದುಡ್ಡು ಹೋಗ್ಬಿಡುತ್ತೆ ಅಂತ ಮಾತ್ರ ಭಯ ಬಂದ್ಬಿಡುತ್ತೆ. ಸೊ ಅದೇ ಥರ. ಸೊ ಅದಕ್ಕೇನೆ ಇವಾಗ ಒಂದ್ಸತಿ ಹೇಳ್ತಾರೆ, 2 ಸತಿ ಹೇಳ್ತಾರೆ, ಆಮೇಲೆ ಫೈನ್ ಹಾಕೋದು ಇಲ್ಲ ಒದ್ದೊಳಗಡೆ ಹಾಕೋ ಕೆಲಸ ಮಾಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಪಾರ್ಲಿಮೆಂಟ್ ಏನ್ ಮಾಡುತ್ತೆ, ಅದೊಂದು ಲಾನ ಕ್ರಿಯೇಟ್ ಮಾಡುತ್ತೆ. ಹೆಂಗಂತ ಅದೇನ್ ಕ್ರಿಯೇಟ್ ಮಾಡೋದು, ನಾವೆಲ್ಲ ಸಿಟಿಸನ್ಸ್ ಅಲ್ವಾ? ಅದು ಕ್ರಿಯೇಟ್ ಮಾಡೋ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನು ಎಲ್ಲ ಸಿಟಿಸನ್ಸು ಫಾಲೋ ಮಾಡಲೇಬೇಕು. ಇಲ್ಲ ಅಂದ್ರೆ ಫೈನ್ ಆಗ್ತಾರಲ್ಲ, ಪನಿಷ್ಮೆಂಟ್ ಕೊಡ್ತಾರೆ. ಕೆಲವೊಂದಕ್ಕೆಲ್ಲ ಅವೇ ಫೈನ್ ಅಂತ ಫಿಕ್ಸ್ ಮಾಡಿರ್ತಾರೆ, ಇಲ್ಲ ಪನಿಷ್ಮೆಂಟು. ಈಗ ಎಕ್ಸಾಂಪಲ್ಗೆ ನೀವು ನೋಡಿರ್ತಾರೆ ಅನ್ಸುತ್ತೆ, ಪ್ರಿನ್ಸಿಪಲ್ಲು ಅಷ್ಟು ಸ್ಟೂಡೆಂಟ್ಸ್ನು ಕಂಟ್ರೋಲ್ ಮಾಡ್ತಾನೆ ನಿಂತ್ಕೊಂಡು. ಸೊ ಅವ್ನು ಹೇಳ್ದಂಗೆ ಸ್ಕೂಲಲ್ಲಿ, ಈಗ ನಿಮ್ಮ ಕಾಲೇಜಲ್ಲೂ ನೋಡಿ ಪ್ರಿನ್ಸಿಪಲ್ಸ್ ಇರ್ತಾರೆ. ಸೊ ಅವ್ರು ಹೆಂಗೆ ಹೇಳ್ತಾರೋ ಅದೇ ಥರ ಕೇಳಬೇಕು. ಇವಾಗ ಯೂನಿವರ್ಸಿಟಿ ಮಾಡಿದ್ದೇ ರೂಲ್ಸು. ಈಗ 24 ಮಾರ್ಕ್ಸ್ಗೆ ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಇನ್ ಕೇಸ್ ನಾಳೆ ಅವ್ರು 20 ಮಾರ್ಕ್ಸ್ಗಂತೂ ಅವ್ರು ಹೇಳ್ದಂಗೆ ಆಗಬೇಕು. 15 ಮಾರ್ಕ್ಸ್ ಅಂದ್ರೆ ಅವ್ರು ಹೇಳಿದ್ದೇ ನಡಿಬೇಕು. ಸೊ ಅವ್ರಿಗೆ ಏನು ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ ಅಂತ ನಾವು ಅದನ್ನ ಫಾಲೋ ಮಾಡಬೇಕು. ಇವಾಗ ಪಾರ್ಲಿಮೆಂಟ್ ಅರ್ಥ ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಯಾವ್ದನ್ನ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ, ವಿಧಾನ ಪರಿಷತ್. ಸೊ 1 by 1 ಡಿಸ್ಕಸ್ ಮಾಡೋಣ. ಲೋಕಸಭಾನ ನಾವು ಹೌಸ್ ಆಫ್ ಪೀಪಲ್ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಹೇಗೆ ಎಲೆಕ್ಟ್ ಮಾಡ್ತಾರೆ ಲೋಕಸಭಾ ಮೆಂಬರ್ಸ್ನ ಅಂತ ಹೇಳ್ತೀನಿ. ಸೊ ಇಂಡಿಯಾ ಏನಾಗಿದೆ ಅಂದ್ರೆ ತುಂಬಾ ಕಾನ್ಸ್ಟಿಟ್ಯೂಷನ್ ಆಗಿ ಡಿವೈಡ್ ಆಗಿದೆ. ಅಂದ್ರೆ ಒಂದೊಂದು ಇದಕ್ಕೂ ಕಾನ್ಸ್ಟಿಟ್ಯೂಷನ್ ಡಿವೈಡ್ ಆಗಿರುತ್ತೆ. ಡಿಫ್ರೆಂಟ್ ಕ್ಯಾಂಡಿಡೇಟ್ಸ್ ಎಲೆಕ್ಷನ್ ನಿಂತ್ಕೋತಾರೆ. ಎಲೆಕ್ಷನ್ ನಿಂತವ್ರಿಗೆ ನಾವು ವೋಟ್ ಹಾಕ್ಬೇಕು. ಅಂದ್ರೆ 18 ಇಯರ್ಸ್ ಕಂಪ್ಲೀಟ್ ಆದವರು ವೋಟರ್ ಐಡಿನ ತಗೊಂಡು ವೋಟ್ ಹಾಕ್ಬೇಕು. ವೋಟ್ ಹಾಕಿದ್ರಲ್ಲಿ ಯಾರಿಗೆ ಹೈಯೆಸ್ಟ್ ನಂಬರ್ ಆಫ್ ವೋಟ್ಸ್ ಬಂದಿರುತ್ತೋ ಅವ್ರನ್ನ ವಿನ್ನರ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಅವ್ರನ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಾಡ್ತೀವಿ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಇನ್ ಲೋಕಸಭಾ. ಸೊ ಇವ್ರನ್ನ ಏನ್ ಮಾಡ್ತೀವಿ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ 3 ಕ್ಯಾಂಡಿಡೇಟ್ಸ್, ಕಾಂಗ್ರೆಸ್, BJP, ಇನ್ನೊಂದು ಯಾವ್ದೋ ನಿಂತಿದೆ ಅಂತ ಅನ್ಕೊಳ್ಳೋಣ. ಸೊ ಒಂದೊಂದಕ್ಕೆ ಒಂದೊಂದು ವೋಟಿಂಗ್ ರೈಟ್ಸ್ ಬಿದ್ದಿರುತ್ತೆ. ಅದ್ರಲ್ಲಿ ಯಾರು ಹೈಯೆಸ್ಟ್ ಆಗಿ ವಿನ್ ಆಗ್ತಾರೋ ಅವರನ್ನ ಪಾರ್ಲಿಮೆಂಟ್ಗೆ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಲೋಕಸಭಾ ಅಂದ್ರೆ ಜಸ್ಟ್ ಒಂದು ಐಡಿಯಾ ಬಂತಲ್ವಾ? ಲೋಕಸಭಾ ಮೀನ್ಸ್ ಹೌಸ್ ಆಫ್ ಪೀಪಲ್. ನಾವು ಲೋಕಸಭಾನ ಏನಂತ ಹೇಳ್ತೀವಿ? ಹೌಸ್ ಆಫ್ ಪೀಪಲ್ ಅಂತೀವಿ. ಬಿಕಾಸ್ ವೋಟಿಂಗ್ ರೈಟ್ಸ್ ನಮ್ಮ ಹತ್ರ ಇರುತ್ತೆ. ಇಟ್ ಈಸ್ ದ ಲೋವರ್ ಹೌಸ್ ಆಫ್ ಇಟ್ ಈಸ್ ದ ಲೋವರ್ ಹೌಸ್ ಆಫ್ ಇಂಡಿಯನ್ ಪಾರ್ಲಿಮೆಂಟ್ ಅಂಡ್ ರಿಪ್ರೆಸೆಂಟ್ ದ ಪೀಪಲ್ಸ್ ಆಫ್ ಇಂಡಿಯಾ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೆಂಬರ್ಸ್ ಎಲ್ಲಾನು
ಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡ್ತಾರೆ. ಇಲ್ಲಿನ ಮೆಂಬರ್ಸ್ ಅನ್ನ ಯಾರು ಎಲೆಕ್ಟ್ ಮಾಡೋದು, ಪೀಪಲ್ಸ್ ಬಂದು ಎಲೆಕ್ಟ್ ಮಾಡ್ತಾರೆ. ಇಟ್ ಮೇಕ್ಸ್ ಲಾ ಫಾರ್ ದ ಹೋಲ್ ಕಂಟ್ರಿ. ಸೊ ಇದೇನ್ ಮಾಡುತ್ತೆ, ಲೋಕಸಭಾದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಡೀ ಇಂಡಿಯಾದು ಏನಿದೆಯೋ ಅದನ್ನೆಲ್ಲಾನು ಲಾಸ್ ನ ಕ್ರಿಯೇಟ್ ಮಾಡೋದೇ ಲೋಕಸಭಾನಲ್ಲಿ. ಅಂಡ್ ಯೂನಿಯನ್ ಬಡ್ಜೆಟ್ ಏನಿದೆಯೋ ಅದನ್ನೆಲ್ಲ ಅಪ್ರೂವಲ್ ಕೂಡ ಅವರೇ ಕೊಡೋದು. ಮತ್ತೆ ಇದನ್ನ ಯಾರು ಕಂಟ್ರೋಲ್ ಮಾಡೋದಂದ್ರೆ ಸೆಂಟ್ರಲ್ ಗೌರ್ಮೆಂಟ್. ಸೊ ಅರ್ಥ ಆಗ್ತಾ ಇದೆ ಅಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಏನಾದ್ರೂ ಒಂದು ಹೊಸ ಲಾನ ತಗೊಬರ್ಬೇಕು ಅಂದ್ರೆ, ಈಗ ಮೋಟಾರ್ ಸೈಕಲ್ಗೂ ಕೂಡ ಹೆಲ್ಮೆಟ್ ಬೇಕು ಸೇಫ್ಟಿ ಪರ್ಪಸ್ಗೆ ಅಂದ್ರೆ ಫಸ್ಟ್ ಈ ಪ್ರಪೋಸಲ್ ಹೋಗಿ ಡಿಸ್ಕಸ್ ಆಗದೆ ಲೋಕಸಭಾನಲ್ಲಿ. ಲೋಕಸಭಾ ಅದನ್ನ ಚೆಕ್ ಮಾಡಿ ಆಮೇಲೆ ಅದನ್ನ ಪ್ರೋಸೆಸ್ ಮಾಡುತ್ತೆ. ಅಲ್ಲಿವರೆಗೂ ಅದು ಅಲ್ಲೇ ನಿಂತಿರುತ್ತೆ. ಸೊ ಇವಾಗ ಲೋಕಸಭಾ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ರಾಜ್ಯಸಭಾ. ಲೋಕಸಭಾದಲ್ಲಿ ಏನ್ ಮಾಡ್ತಾ ಇದ್ವಿ, ಪೀಪಲ್ಸ್ ಬಂದು ಡೈರೆಕ್ಟ್ ಆಗಿ ವೋಟ್ ಮಾಡಿ ಎಲೆಕ್ಟ್ ಮಾಡ್ತಾ ಇದ್ರು. ಬಟ್ ರಾಜ್ಯಸಭಾದಲ್ಲಿ ಏನಾಗುತ್ತೆ ಅಂದ್ರೆ MLA ಗಳು ಎಲೆಕ್ಟ್ ಮಾಡ್ತಾರೆ ಮೆಂಬರ್ಸ್ಗಳನ್ನ. ಅರ್ಥ ಆಗ್ತಿದ್ಯಾ? ಲೋಕಸಭಾದಲ್ಲಿ ಯಾರ್ ವೋಟ್ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು, ಪೀಪಲ್ಸ್ ವೋಟ್ ಮಾಡಿ ಸೆಲೆಕ್ಟ್ ಮಾಡ್ತಾ ಇದ್ದು. ಬಟ್ ರಾಜ್ಯಸಭಾದಲ್ಲಿ MLA ಗಳೇ ಡೈರೆಕ್ಟರ್ಸ್ ಎಲೆಕ್ಟ್ ಮಾಡಿ ರಾಜ್ಯಸಭಾ ಮೆಂಬರ್ಸ್ ನ ಸೆಲೆಕ್ಟ್ ಮಾಡ್ತಾರೆ. ಓಕೆನಾ? ಇವಾಗ ಯಾಕೆ ಲೋಕಸಭಾ ರಾಜ್ಯಸಭಾ ಬೇಕು ಅಂದ್ರೆ, ಈಗ ರಾಜ್ಯಸಭಾ ಏನೋ ಒಂದು ಮಾಡಿರುತ್ತೆ, ಅದು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ರಾಜ್ಯಸಭಾ ಇರುತ್ತೆ. ಮತ್ತೆ ನಮ್ಮ ಸ್ಟೇಟ್ ರಿಲೇಟೆಡ್ ಏನೇ ಒಂದು ಇಶ್ಯೂಸ್ ಇದ್ರೂ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತೆ ನಮ್ಗೇನ್ ಲಾಸ್ ಬೇಕು, ನೆಕ್ಸ್ಟ್ ಏನನ್ನ ನಾವು ಫಾಲೋ ಮಾಡ್ಬೇಕು, ಏನ್ ಹೊಸ ಲಾ ತಗೋಬರ್ಬೇಕು ಅನ್ನೋದನ್ನ ಇದೇನ್ ಮಾಡುತ್ತೆ ಅಂತ ಚೆಕ್ ಮಾಡುತ್ತೆ. ಮತ್ತೆ ಇಂಪ್ರೂವ್ ಮಾಡೋದಕ್ಕೆ ಹೋಗುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ? ಇವಾಗ ಏನೇ ಒಂದು ಲಾ ಬಂತು, ಯಾವ್ದು ಲೋಕಸಭೆಯಿಂದ ಯಾವುದೇ ಒಂದು ಹೊಸದಾಗಿ ಲಾ ಬಂದ್ರು ಅದನ್ನ ಫಸ್ಟ್ ಚೆಕ್ ಮಾಡಿ, ಅದು ಬಂದಿದ ತಕ್ಷಣ ಫಸ್ಟ್ ಚೆಕ್ ಮಾಡೋದು ರಾಜ್ಯಸಭಾ. ಮತ್ತೆ ಅದನ್ನ ಚೆಕ್ ಮಾಡಿ ಡಿಸ್ಕಸ್ ಮಾಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಲೋಕಸಭಾ ರಾಜ್ಯಸಭಾ ನಿಮ್ಗೆ ಗೊತ್ತಿರುತ್ತೆ. ಅಪ್ಪರ್ ಹೌಸ್ ಲೋವರ್ ಹೌಸ್ ಅಂತ ಹೇಳ್ತಾ ಇದ್ವಿ ನಾವು ಸ್ಕೂಲ್ ಟೈಮಲ್ಲೆಲ್ಲಾನು. ಸೊ ಲೋಕಸಭಾದಲ್ಲಿ ಏನ್ ಮಾಡ್ತೀವಿ, ಕ್ಲೀನ್ ಆಗಿ ಇದೆರಡು ತಿಳ್ಕೊಳ್ಳಿ, 2 ಮಾರ್ಕ್ಸ್ ಕೇಳ್ತಾರೆ. ಲೋಕಸಭಾದಲ್ಲಿ ಮೆಂಬರ್ಸ್ ನ ಪೀಪಲ್ಸ್ ಚೂಸ್ ಮಾಡ್ತಾರೆ. ರಾಜ್ಯಸಭಾದಲ್ಲಿ ಮೆಂಬರ್ಸ್ ನ MLA ಗಳು ಚೂಸ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಇವಾಗ ಎರಡು ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಲಾನ ತಗೊಬರ್ಬೇಕು ಅಂತ ಅಂದಾಗ ಇವಾಗ ಫಸ್ಟ್ ಏನ್ ಮಾಡುತ್ತೆ ಅಂದ್ರೆ, ಲಾನ ಫಸ್ಟ್ ಲೋಕಸಭಾನಲ್ಲಿ ಡಿಸ್ಕಸ್ ಮಾಡ್ತಾರೆ. ಯಾರು ಡಿಸ್ಕಸ್ ಮಾಡೋದು? MPs ಇಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡಿ ಡಿಬೇಟ್ ಮಾಡಿ ವೋಟ್ ಮಾಡ್ತಾರೆ. ಓಕೆನಾ? ಲೋಕಸಭಾನಲ್ಲಿ ಇಷ್ಟು ಆಗುತ್ತೆ. ಏನು ಯಾವ್ದೋ ಒಂದು ಹೊಸ ಲಾ ಬರ್ಬೇಕು ಅಂದ್ರೆ ಲೋಕಸಭಾನಲ್ಲಿ ಏನ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ, MPs ಡಿಬೇಟ್ ಮಾಡ್ತಾರೆ, ವೋಟ್ ಹಾಕ್ತಾರೆ, ಇದನ್ನ ಮಾಡ್ಬೇಕಾ ಬೇಡವಾ, ಲಾಂಚ್ ಮಾಡ್ಬೇಕಾ ಬೇಡವಾ ಅಂತ. ಸೊ ಅದಾಗಿದ ತಕ್ಷಣ ಅದೇನಾಗುತ್ತೆ, ರಾಜ್ಯಸಭಾಗೆ ಮೂವ್ ಆಗುತ್ತೆ. ಸೊ ಅಲ್ಲೇ ಏನಂದ್ರೆ ಚೆಕ್ ಮಾಡಿ ಸಜೆಸ್ಟ್ ಮಾಡ್ತಾರೆ. ಏನಾದ್ರು ಬೇಕಂದ್ರೆ ಅವ್ರು ಚೇಂಜಸ್ ಮಾಡ್ಬೋದು, ಇಲ್ಲಾಂದ್ರೆ ಜಸ್ಟ್ ಚೆಕ್ ಮಾಡ್ತಾರೆ. ಆಮೇಲೆ ಅದಾದ್ಮೇಲೆ ಪ್ರೆಸಿಡೆಂಟ್ ಅಂತ. ಇವಾಗ ಲೋಕಸಭಾದು ಏನೋ ಒಂದು ಕಾನ್ಸೆಪ್ಟ್ ತಗೊಬಂದಿದ್ದಾರೆ, ರಾಜ್ಯಸಭಾನವರು ಏನ್ ಮಾಡ್ತಾರೆ, ಅದನ್ನ ಚೆಕ್ ಮಾಡ್ಬೇಕು. ನೆಕ್ಸ್ಟ್ ಅದು ಚೆಕ್ ಮಾಡಿ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಮಾತ್ರ ಚೇಂಜ್ ಮಾಡ್ಬೇಕು. ಇಲ್ಲ ಅಂದ್ರೆ ಅದು ಅಪ್ರೂವಲ್ಗೆ ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ. ಪ್ರೆಸಿಡೆಂಟ್ ಹತ್ರ ಹೋಗಿ ಆಮೇಲೆ ಬಿಲ್ ಪಾಸ್ ಆದ್ಮೇಲೆ ಅದು ಹೋಲ್ ಕಂಟ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಅರ್ಥ ಆಗ್ತಿದಲ್ವಾ? ಲೋಕಸಭಾ ಏನೋ ಒಂದು ಹೊಸದು ಫಾರ್ಮ್ ಮಾಡುತ್ತೆ, ಅದಾದ್ಮೇಲೆ ಅದನ್ನ ರಾಜ್ಯಸಭಾ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ ಆಮೇಲೆ ಡೈರೆಕ್ಟ್ ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ. ಅದು ಫೈನಲೈಸ್ ಆದ್ಮೇಲೆ ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ನೋಡೋಣ. ಇವಾಗ ವಿಧಾನಸಭಾ. ಏನು ವಿಧಾನಸಭಾ ಅಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಸ್ ದ ಹೌಸ್ ಆಫ್ ಅ ಪೀಪಲ್ ಆಫ್ ಅ ಸ್ಟೇಟ್. ಏನಂದ್ರೆ ಇವಾಗ ನಮ್ಮ ಹತ್ರ ಎಷ್ಟು ಸ್ಟೇಟ್ ಇದೆಯೋ ಅದಕ್ಕೆ ಪ್ರತಿಯೊಂದಕ್ಕೂ ಸಪರೇಟ್ ಆಗಿ ವಿಧಾನಸಭಾ ಇರುತ್ತೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ವಿಧಾನಸಭಾವನ್ನ ನೋಡ್ಕೋತಿರೋದು DK ಶಿವಕುಮಾರ್ ಅವರು. ಓಕೆನಾ? ಇವಾಗ ಒಂದ್ ಐಡಿಯಾ ಬಂತಲ್ವಾ? ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಜಸ್ಟ್ ಲೋಕಸಭಾ ರೆಪ್ರೆಸೆಂಟ್ಸ್ ದ ಪೀಪಲ್ ಆಫ್ ಇಂಡಿಯಾ, ವಿಧಾನಸಭಾ ರೆಪ್ರೆಸೆಂಟ್ಸ್ ದ ಪೀಪಲ್ ಆಫ್ ಅ ಸ್ಟೇಟ್. ಸೊ ಲೋಕಸಭಾ ಏನ್ ಮಾಡ್ತು, ರೆಪ್ರೆಸೆಂಟ್ ಮಾಡ್ತು ಇಂಡಿಯಾನ, ಹೋಲ್ ಇಂಡಿಯನ್ ಪೀಪಲ್ಸ್ ನ. ಓಕೆನಾ? ಬಟ್ ವಿಧಾನಸಭಾ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಪೀಪಲ್ ಆಫ್ ಅ ಸ್ಟೇಟ್. ಇವಾಗ ನಮ್ ಕರ್ನಾಟಕ ಎಕ್ಸಾಂಪಲ್ಸ್ ತಗೊಂಡ್ ನಾನ್ ಮಾಡ್ತೀನಿ. ಇವಾಗ ನಾವ್ ಏನ್ ಮಾಡ್ತೀವಿ, ಹೋದ್ವಿ ವೋಟ್ ಹಾಕದ್ವಿ. ಯಾರನ್ನ ವೋಟ್ ಹಾಕಿದ್ವಿ ನಾವು? ವೋಟ್ ಹಾಕಿದ ತಕ್ಷಣ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಯಾರಾಗಿದ್ದು? ಸಿದ್ದರಾಮಯ್ಯ. ಓಕೆನಾ? ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ರು ಡಿವೈಡ್ ಮಾಡ್ಕೊಂಡು. ಸೊ ನಾನು ಆ ಎಕ್ಸಾಂಪಲ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಏನಂದ್ರೆ ಅಲ್ಲಿ ತುಂಬಾ ಜನ ನಿಂತಿದ್ದು, ಎಲ್ಲಾರು ವೋಟ್ ಹಾಕಿದ್ವಿ. ವೋಟ್ ಹಾಕಿದ್ಮೇಲೆ ಸಿದ್ದರಾಮಯ್ಯ ಸೆಲೆಕ್ಟ್ ಆದ್ರು. ಓಕೆನಾ? ಇವಾಗ ಸಿದ್ದರಾಮಯ್ಯ ವಿನ್ ಆದ್ರು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ವಿನ್ ಆಗ್ಬಿಟ್ಟು ಇವಾಗ MLA ಸೀಟ್ ನಲ್ಲಿ ಕೂತ್ಕೊಂಡು ಕರ್ನಾಟಕ ವಿಧಾನಸಭಾನ ಮೇಂಟೈನ್ ಮಾಡ್ತಿದ್ದಾರೆ. ಅರ್ಥ ಆಗ್ತಿದ್ಯಾ? ಸೊ ಇವಾಗ ಇಷ್ಟು ದಿನ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಕೆಲಸ ಏನಾಗಿತ್ತು ಅಂದ್ರೆ, ನಮ್ಮ ಸ್ಟೇಟಿನ ಹೊಸದಾಗಿ ಏನಾದ್ರು ಲಾಗಳನ್ನ ಮಾಡೋದಿರ್ಬೋದು, ಇಲ್ಲ ಸ್ಟೇಟ್ ಬಜೆಟ್ ನ ಅಪ್ರೂವಲ್ ಮಾಡೋದಿರ್ಬೋದು, ಇಲ್ಲ ನಮ್ ಸ್ಟೇಟ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ಬೇಕು ಅನ್ನೋದನ್ನ ನೋಡೋದಿರ್ಬೋದು, ಮತ್ತೆ ಸ್ಟೇಟ್ ಗೌರ್ಮೆಂಟ್ ನ ಕಂಟ್ರೋಲ್ ಮಾಡೋದು. ಸೊ ಇದಿಷ್ಟನ್ನು ಅವ್ರು ಕರೆಕ್ಟ್ ಆಗಿ ಮಾಡಿಲ್ಲ ಬಿಡಿ.
ಓಕೆನಾ. ಲೈಕ್ ನಾನೊಂದು ಮೀಮ್ಸ್ ನೋಡ್ತಿದ್ದೆ. ಅಂದ್ರೆ ಇವಾಗ ಬೇರೆ ಸ್ಟೇಟ್‌ನಲ್ಲಿ ಎಲ್ಲ ಹೇಳ್ತಾರೆ. ಲೈಕ್ ನಮ್ಮ ಸ್ಟೇಟ್ ಎಂ-ಎಲ್-ಎ ಬಂದ್ಬಿಟ್ಟು ತುಂಬಾ ಹ್ಯಾಂಡ್ಸಮ್ ಇದ್ದಾರೆ, ತುಂಬಾ ಎಜುಕೇಟೆಡ್ ಇದ್ದಾರೆ ಅಂತೆಲ್ಲ. ಸೊ ನಮ್ ಇದ್ರಲ್ಲಿ ಮೀಮ್ಸ್ ಮಾಡಿದ್ದು. ನಮ್ಮ ಎಂ-ಎಲ್-ಎ ಫುಲ್ಲು ಕುಡ್ಕ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿದೆ ನಮ್ ಸದ್ಯದ ಪರಿಸ್ಥಿತಿ. ಅಂದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ನೋಡ್ಬೇಕು. ಕಾದಿ ಕೂತಿ ನೋಡ್ಬೇಕು. ಸೊ ಇವಾಗ ಅರ್ಥ ಆಯ್ತಲ್ವಾ? ಏನಿದು ವಿಧಾನಸಭಾ ಅಂದ್ರೆ ಇವಾಗ ನಮ್ಮ ವಿಧಾನಸಭಾದಲ್ಲಿ ಕೂತಿರೋದು ಡಿ.ಕೆ. ಶಿವಕುಮಾರ್. ಓಕೆನಾ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಸೊ ಈಸಿಯಾಗಿ ಅವ್ರಿಗೆ ಏನೇನ್ ಕೆಲಸ ಮಾಡ್ತಿದಾರೋ ಅದನ್ನೆಲ್ಲ ನಮಗೆ ಗೊತ್ತಾಗುತ್ತೆ. ಏನು ಸ್ಟೇಟ್‌ದು ಲಾಸ್‌ಗಳನ್ನ ಕ್ರಿಯೇಟ್ ಮಾಡೋದಿರ್ಬೋದು, ಇಲ್ಲ ಸ್ಟೇಟ್ ಬಜೆಟನ್ನ ಮಾಡೋದಿರ್ಬೋದು, ಇಲ್ಲ ಏನ್ ಪ್ರಾಬ್ಲಮ್ ಆಗ್ತಿದೆ ನಮ್ಗೆ ಅಂತಾನು ಕೇಳ್ತಾ ಇಲ್ಲ ಅವ್ರು ಬಿಡಿ. ಓಕೆನಾ. ಅಂದ್ರೆ ಇದೆಲ್ಲ ಕೆಲಸ ಮಾಡ್ಬೇಕು. ಅದು ಅವ್ರು ಅದನ್ನೆಲ್ಲ ಮಾಡ್ತಾ ಇಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಸೊ ಕರ್ನಾಟಕ ಏನಾದ್ರು ಗೌರ್ಮೆಂಟ್ ಸ್ಕೂಲನ್ನ ಫಾರ್ ಎಕ್ಸಾಂಪಲ್ ಏನಾದ್ರು ಗೌರ್ಮೆಂಟ್ ಸ್ಕೂಲನ್ನ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಇವ್ರ ಕಂಪ್ಲೀಟ್ ಡಿಸಿಷನ್ ಇವ್ರ ಕೈಯಲ್ಲಿದೆ. ಇವ್ರು ಮನ್ಸ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ವಿಧಾನಸಭಾ ಇಸ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಅ ಸ್ಟೇಟ್. ಓಕೆನಾ. ಲೋಕಸಭಾ ಏನು? ಇಟ್ ಈಸ್ ಅ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಅ ಇಂಡಿಯಾ. ಅದು ಫುಲ್ಲು ಹೋಲ್ ಇಂಡಿಯಾ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅದು. ಬಟ್ ವಿಧಾನಸಭಾ ಅನ್ನೋದು ಏನ್ ಮಾಡುತ್ತೆ, ಜಸ್ಟ್ ಸ್ಟೇಟ್‌ದು ಮಾತ್ರ ತಗೊಳುತ್ತೆ. ಸೊ ಇವ್ರು ಸ್ಟೇಟ್ ತಗೊಳ್ಳೋದಕ್ಕೆ ವೇಟ್, ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ವಿಧಾನಸಭಾ ಇಸ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಅ ಸ್ಟೇಟ್ whose members are directly elected by the people and make laws for the state. ಏನು ಇವಾಗ ಡೈರೆಕ್ಟ್ ಆಗಿ ಎಲೆಕ್ಟ್ ಆಗಿದ್ ಯಾರು? ಸಿದ್ದರಾಮಯ್ಯ. ಓಕೆನಾ. ಸೊ ಈಗ ಸಿದ್ದರಾಮಯ್ಯ ಏನ್ ಮಾಡ್ತಿದ್ದಾರೆ, ನಮ್ಗೋಸ್ಕರ ಲಾನ ಕ್ರಿಯೇಟ್ ಮಾಡ್ತಾರೆ. ಇವಾಗ ನೋಡಿ, ಅವ್ರು ಸ್ಕೀಮ್ಸ್ ಬಿಟ್ಟು 5 ಸ್ಕೀಮ್ಸ್ ಅಂತ. ಈಗ ಸ್ಟೂಡೆಂಟ್ಸ್‌ಗಳಿಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ 3,000 ಕೊಡೋದು, ಲೇಡೀಸ್‌ಗೆ 2,000 ರೂಪೀಸ್ ಕೊಡೋದು, ಫ್ರೀ ಬಸ್ಸು, ಎಲೆಕ್ಟ್ರಿಸಿಟಿ. ಸೊ ಇದೆಲ್ಲ ಸ್ಕೀಮ್ಸ್ ಬಿಟ್ಟು ಅಲ್ವಾ. ಸೊ ಅವ್ರನ್ನ ಯಾರು ಬಂದು ಕ್ವಶನ್ ಮಾಡಿಲ್ಲ. ಅಂದ್ರೆ ಬೇರೆ ಸ್ಟೇಟ್ ಅವ್ರು ಇರ್ಬೋದು, ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಯಾರು ಕ್ವಶನ್ ಮಾಡಿಲ್ಲ. ನಿನ್ನ ಸ್ಟೇಟು ನೀನ್ ಹೆಂಗ್ ಬೇಕೋ ಹಂಗ್ ನಡ್ಸು ನೀನು ಅಂತ ಬಿಟ್ರಲ್ವಾ. ಸೊ ಇದು ವಿಧಾನಸಭಾ. ಓಕೆನಾ. ಇವಾಗ ನೆಕ್ಸ್ಟ್ ಇವಾಗ ರಾಜ್ಯಸಭಾ ಅಂದ್ರೆ ಹೇಗೆ ಅಪ್ಪರ್ ಹೌಸು, ಲೋಕಸಭಾ ಅಂದ್ರೆ ಹೇಗೆ ಲೋವರ್ ಹೌಸು, ಇದರಲ್ಲಿ ವಿಧಾನ ಪರಿಷತ್ ಅಪ್ಪರ್ ಹೌಸು, ವಿಧಾನಸಭಾ ಲೋವರ್ ಹೌಸು. ಅರ್ಥ ಆಗ್ತಿದ್ಯಾ? ಇವಾಗ ನಾನು ವಿಧಾನಸಭಾ ಬಗ್ಗೆ ಹೇಳ್ದೆ, ಏನು ನಮ್ಮವ್ರ ಬಗ್ಗೆ ಹೇಳ್ದೆ. ಈಗ ವಿಧಾನ ಪರಿಷತ್‌ನ ನೋಡೋಣ. ವಿಧಾನ ಪರಿಷತ್ ಇಸ್ ಅಪ್ಪರ್ ಹೌಸ್ ಆಫ್ ಅ ಸ್ಟೇಟ್ ಲೆಜಿಸ್ಲೇಟಿವ್. ಸೊ ಅಲ್ಲಿ ರಾಜ್ಯಸಭಾ ಕಂಟ್ರಿಗೆ, ನಮ್ಮ ಇಂಡಿಯಾಗಾಗಿತ್ತು. ಬಟ್ ಇಲ್ಲಿ ಇದು ಸ್ಟೇಟ್‌ಗಾಗಿರುತ್ತೆ. ಜಸ್ಟ್ ಆಸ್ ರಾಜ್ಯಸಭಾ. ಸೊ ರಾಜ್ಯಸಭಾ ಹೇಗೋ ಹಾಗೆ ಇದೂನು. ಅರ್ಥ ಆಯ್ತಾ? ಇಲ್ಲಿ ಮೆಂಬರ್ಸ್‌ನ ಹೇಗೆ ಎಲೆಕ್ಟ್ ಮಾಡ್ತಾರೆ ಅಂದ್ರೆ ಎಂ-ಎಲ್-ಎಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಗಾರ್ಡಿಯನ್ಸ್ ಇರ್ಬೋದು, ಇಲ್ಲ ಲೋಕಲ್ ಬಾಡೀಸ್ ಅಂದ್ರೆ ಮುನ್ಸಿಪಾಲಿಟಿ ಮತ್ತೆ ಪಂಚಾಯತಿ ಇರ್ತಾರಲ್ಲ, ಈ ಮೆಂಬರ್ಸ್ ಎಲ್ಲ ಏನ್ ಮಾಡ್ತಾರೆ ಅಂತ ನಾಮಿನೇಟ್ ಮಾಡ್ತಾರೆ. ಯಾರು ನಾಮಿನೇಟ್ ಮಾಡೋದು? ಗವರ್ನರ್ಸ್ ಎಲ್ಲಾನು ಏನ್ ಮಾಡ್ತಾರೆ? ನಾಮಿನೇಟ್ ಮಾಡ್ತಾರೆ. ಸೊ ಇವ್ರದ್ ಏನ್ ಇಂಪಾರ್ಟೆನ್ಸ್ ಅಂತ ನೋಡಿದ್ರೆ, ರಿವ್ಯೂ ಬಿಲ್ ಪಾಸ್ಡ್ ಬೈ ವಿಧಾನಸಭಾ. ವಿಧಾನಸಭೆ ಏನಾದ್ರು ಒಂದು ಬಿಲ್ ಪಾಸ್ ಮಾಡುತ್ತೆ, ಬಿಲ್ಲನ್ನ ಪಾಸ್ ಮಾಡುತ್ತೆ. ಸೊ ಅದನ್ನ ಚೆಕ್ ಮಾಡ್ತಾರೆ. ಒಂದ್ಸತಿ ಚೆಕ್ ಮಾಡ್ತಾರೆ, ಏನಿದು ಪ್ರಾಪರ್ ಆಗಿದೆಯಾ ಇಲ್ವಾ ಅಂತ. ಇಲ್ಲ ಏನಾದ್ರು ಚೇಂಜಸ್ ಇದ್ರೆ ಸಜೆಸ್ಟ್ ಮಾಡ್ತಾರೆ. ಆಮೇಲೆ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಹೇಳ್ತಾರೆ. ಇದಕ್ಕಿಂತ ಬೆಸ್ಟ್ ಅವ್ರು ಏನೊಂದು ಬಿಲ್ಲನ್ನ ಪಾಸ್ ಮಾಡಿರ್ತಾರಲ್ವಾ, ಏನೋ ಒಂದು ದಬಾಕಣ ಅಂತ ಹೇಳ್ಬಿಟ್ಟು, ಅದಕ್ಕಿಂತ ಸಖತ್ತಾಗಿ ಮಾಡ್ಬೋದು ನೋಡಿ ಅಂತ ಕಳಿಸ್ತಾರೆ. ಮತ್ತೆ ಕಿತ್ಕಿತ್ತೋದಂಗ್ ಡಿಸಿಷನ್ ಎಲ್ಲ ತಗೊಂಡ್ ಕಿತ್ತಾಡ್ತಿರ್ತಾರಲ್ಲ, ಅದನ್ನೆಲ್ಲಾನು ಇವ್ರು ಕಂಟ್ರೋಲ್ ಮಾಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಸಪೋಸ್ ನಮ್ಮ ಕರ್ನಾಟಕ ವಿಧಾನಸಭಾ ಒಂದು ಲಾನ ತಗೋಬರುತ್ತೆ ಅನ್ಕೊಳ್ಳಿ, ಎಜುಕೇಶನ್ ರಿಲೇಟೆಡ್. ಸೊ ಅದು ಬರಕ್ಕಿಂತ ಮುಂಚೆ, ಪಾಸ್ ಆಗಕ್ಕಿಂತ ಮುಂಚೆ ಕರ್ನಾಟಕ ವಿಧಾನ ಪರಿಷತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಇನ್ನ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಬೋದಾ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹತ್ರ ಏನಾದ್ರು ಬಂತು ಅಂತ ಅನ್ಕೊಳ್ಳಿ. ಇವಾಗೇನು ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಊಟ ಎಲ್ಲ ಕೊಡ್ತಾರೆ ಗೊತ್ತಾ? ಊಟ, ಮೊಟ್ಟೆ ಎಲ್ಲ ಕೊಡ್ತಾರಲ್ವಾ. ವೀಕ್ಲಿ ಒನ್ಸ್ ನಾನ್ ವೆಜ್ ಯಾಕೆ ಕೊಡ್ಬಾರ್ದು? ಕೊಡ್ಬೇಕು ತಾನೆ. ಇನ್ ಕೇಸ್ ಸ್ಕೂಲು, ದೇವಸ್ಥಾನ ತಿನ್ನಂಗಿಲ್ಲ ಅಂದ್ರೆ ಮನೆಗ್ ಪಾರ್ಸಲ್ಲೇ ತಗೊಂಡ್ ಹೋಗ್ಬೋದು ತಾನೆ. ಸೊ ಇಂಥದೆಲ್ಲಾನು ಪಾಸ್ ಮಾಡ್ಬೇಕಾ? ಇಂಥದೆಲ್ಲ ಪಾಸೇ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಸೊ ಕರ್ನಾಟಕ ವಿಧಾನಸಭಾ ಏನೇ ಒಂದನ್ನ ದಬಾಕ್ತೀನಿ, ನಾನ್ ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂದ್ರು ಅದೇನ್ ಮಾಡ್ಬೇಕು? ಕರ್ನಾಟಕ ವಿಧಾನ ಪರಿಷತ್ ಹತ್ರ ಹೋಗಿ ಪರ್ಮಿಷನ್ ತಗೊಂಡು ಅವ್ರ ಹತ್ರ ಏನಾದ್ರು ಚೇಂಜಸ್ ಇದೆ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ನೀವೇನೋ ಒಂದು ಕೆಲಸ ಮಾಡ್ತೀನಿ. ಈಗ ಗಂಡ್ ಮಕ್ಳು ಏನಾದ್ರು ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಫಸ್ಟ್ ನೀವು ನಿಮ್ಮ ಅಪ್ಪನ್ಗೆ ತಾನೇ ಕೇಳೋದು. ನಿಮ್ಮ ಅಮ್ಮಂಗ್ ಕೇಳಲ್ಲ. ನಿಮ್ಮ ಅಮ್ಮಂಗ್ ಅಷ್ಟೊಂದು ಐಡಿಯಾ ಇರಲ್ಲ ಅಂತ ಅನ್ಕೊಳ್ಳೋಣ. ಓಕೆನಾ. ಆಮೇಲೆ ಇವಾಗಿನ ಅಮ್ಮಂದು ಜಗಳ ಆಡಕ್ ಬರ್ಬೇಡಿ. 90s ಮದರ್ ಅಂತ ಅನ್ಕೊಳ್ಳೋಣ. ಸೊ ಅವ್ರಿಗೆ ಅಷ್ಟೊಂದು ಐಡಿಯಾ ಇರಲ್ಲ. ಸೊ ಏನ್ ಮಾಡ್ತಾರೆ? ನಿಮ್ಮ ಅಪ್ಪನ ಹತ್ರ ಹೋಗ್ತಾರೆ. ಸೊ ನಿಮ್ಮ ಅಪ್ಪ ಏನ್ ಮಾಡ್ತಾರೆ? ಇದನ್ ಮಾಡ್ತೀಯೇನೋ, ಅದನ್ ಬೇಡ, ಇದನ್ ಮಾಡು, ಇದ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗ್ ಓಡುತ್ತೆ ಬಿಸ್ನೆಸ್ ಅಂತ ಸ್ವಲ್ಪ ಸಜೆಷನ್ ಕೊಡ್ತಾರೆ. ಇಲ್ಲ ಅಂತ ಇನ್ನೊಂದು, ಇದು ಪ್ಲಾನೇ ಬೇಡ, ಈ ಪ್ಲಾನ್ ನೋಡು ಸಖತ್ತಾಗಿರುತ್ತೆ, ನೀನ್ ಮಾಡು ಅಂತ ಹೇಳ್ತಾರೆ. ಆಮೇಲೆ ನೀವ್ ಹೇಳ್ಬೇಡಿ, ಮ್ಯಾಮ್ ನಮ್ಮ ಅಪ್ಪ ಹೊಡೆದ್ ಕಳಿಸ್ತಾರೆ ಏನಾದ್ರು ಹೇಳಿದ್ರೆ ಅಂತ. ಓಕೆನಾ. ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ವಿಧಾನಸಭಾ, ವಿಧಾನ ಪರಿಷತ್ ಅಂದ್ರೆ ಏನು? ಸ್ಟೇಟ್ ಅಲ್ಲೇ ಸಪರೇಟ್ ಆಗಿರುತ್ತೆ, ಸೆಂಟ್ರಲ್
ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೇ ಸಪರೇಟ್ ಆಗಿರುತ್ತೆ. ಲೋಕಸಭಾ ಕಾಂಪೋಸಿಷನ್ಸ್, ಪವರ್ಸ್ ಮತ್ತೆ ಫಂಕ್ಷನ್ಸ್ ನ ನೋಡೋಣ. ಓಕೆನಾ? ನಿಮ್ಗೆ ಏನಂದ್ರೆ 40 ಮಾರ್ಕ್ಸ್ ಇರುತ್ತೆ ಇದು ಅಷ್ಟೇನೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಇವಾಗ ಲೋಕಸಭಾದು ಕಾಂಪೋಸಿಷನ್ ನೋಡೋಣ. ಅಂದ್ರೆ ಕಾಂಪೋಸಿಷನ್ಸ್ ಅಂದ್ರೆ ಯಾವ ಲೋಕಸಭಾ ಮೆಂಬರ್ಸ್ ಆಗೋದಕ್ಕೆ ಅರ್ಹತೆ ಇರುತ್ತೆ ಅಂತ. ಸೊ ಲೋಕಸಭಾ ಕನ್ಸಿಸ್ಟ್ ಆಫ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. ಸೊ ಲೋಕಸಭಾ ಮೆಂಬರ್ಸ್ ನ ನಾವು ಎಂ ಪಿಸ್ ಅಂತ ಹೇಳ್ತೀವಿ. ಎಂ ಪಿಸ್ ನ ಯಾವ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಪೀಪಲ್ಗಳೇ ಎಲೆಕ್ಷನ್ ಅಲ್ಲಿ ಪೀಪಲ್ಸ್ ಮೂಲಕನೇ ಎಂ.ಪಿಸ್ ಗಳನ್ನ ಸೆಲೆಕ್ಷನ್ ಮಾಡೋದು. ಮತ್ತೆ ಇಂಡಿಯಾನಲ್ಲಿ ತುಂಬಾ ಕಾನ್ಸ್ಟಿಟ್ಯೂಯೆನ್ಸಿ ಆಗಿ ಡಿವೈಡ್ ಆಗಿದೆ. ಪ್ರತಿ ಒಂದು ಸ್ಟೇಟ್‌ಗೂ ಅದ್ರದೇ ಆದಂತ ಎಂ.ಪಿ.ಗಳಿದ್ದಾರೆ. ಪ್ರೆಸೆಂಟ್ಲಿ ಲೋಕಸಭಾನಲ್ಲಿ 543 ಮೆಂಬರ್ಸ್ ಆಗಿದ್ದಾರೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಲೋಕಸಭಾ ಕಾಂಪೋಸಿಷನ್ ಅಂದ್ರೆ ಲೋಕಸಭಾ ಒಳಗಡೆ ಯಾರಿದ್ದಾನೆ ಅಂತ ಅರ್ಥ. ಓಕೆನಾ? ಲೋಕಸಭಾ ಮೀನ್ಸ್ ಹೂ ಮೇಕ್ಸ್ ಅಪ್ ದ ಲೋಕಸ್. ಸೊ ಕಾಂಪೋಸಿಷನ್ ಮೀನ್ಸ್ ಹೂ ಮೇಕ್ ಅಪ್ ದ ಲೋಕಸಭಾ. ಲೋಕಸಭಾ ಕನ್ಸಿಸ್ಟ್ ಆಫ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. ಸೊ ಲೋಕಸಭಾ ನಲ್ಲಿ ಸೆಲೆಕ್ಟ್ ಆದವನು ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎಂ.ಪಿಸ್ ಅಂತ ಹೇಳ್ತೀವಿ. ಸೊ ಎಂ.ಪಿಸ್ ನ ಡೈರೆಕ್ಟ್ ಆಗಿ ಜನಗಳೇ ಎಲೆಕ್ಟ್ ಮಾಡೋದು. ಓಕೆನಾ? ಸೆಲೆಕ್ಟ್ ಮಾಡ್ಕೊಳ್ಳೋದು. ಮತ್ತೆ ಇಂಡಿಯಾನಲ್ಲಿ ತುಂಬಾ ಕಾನ್ಸ್ಟಿಟ್ಯೂಷನ್ಸ್ ಇದೆ. ಅರ್ಥ ಆಯ್ತಾ? ಸೊ ಇವಾಗ ಲೋಕಸಭಾನಲ್ಲಿ ಒಬ್ಬನ ಎಲೆಕ್ಟ್ ಮಾಡಿದೀವಿ. ಅವ್ರ ಕೆಲಸ ಏನು? ಅವ್ನಿಗೆ ಏನೇನ್ ಪವರ್ಸ್ ಇರುತ್ತೆ ಅಂದ್ರೆ ಮೇಕ್ ಲಾಸ್ ಫಾರ್ ದ ಕಂಟ್ರಿ. ಲೋಕಸಭಾನಲ್ಲಿ ನಾನು ಹೇಳ್ತಿರೋದು. ಸೊ ಲೋಕಸಭಾನಲ್ಲಿ ಅವ್ನಿಗೆ ಏನಿರುತ್ತೆ, ಇಡೀ ಕಂಟ್ರಿಗೆ ಯಾವ ತರ ಲಾನ ತಗೊಬರ್ಬೇಕು ಅಂತ ಗೊತ್ತಿರುತ್ತೆ. ಮತ್ತೆ ಯೂನಿಯನ್ ಬಡ್ಜೆಟ್ ನ ಅಪ್ರೂವ್ ಮಾಡೋದಿರ್ಬೋದು. ಮತ್ತೆ ಗವರ್ಮೆಂಟ್ಗೆ ಏನೇನ್ ಖರ್ಚುಗಳಾಗ್ತಿರುತ್ತಲ್ವಾ ಆದಷ್ಟು ಅವನೇ ಕ್ವಶನ್ ಮಾಡೋದು. ಮತ್ತೆ ಏನಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಶ್ಯೂ ಆದ್ರೆ ಅದಕ್ಕೆ ಕ್ವಶನ್ಸ್ ನ ರೈಸ್ ಮಾಡಿ ಅವ್ರ ಹತ್ರ ಮಾತಾಡೋದಿರ್ಬೋದು. ಮತ್ತೆ ಗೌರ್ಮೆಂಟ್ ಇಂದು ನಾನ್ ಕಾನ್ಫಿಡೆನ್ಸ್ ಮೋಷನ್ಸ್ ನ ರಿಮೂವ್ ಮಾಡ್ತಾನೆ. ಓಕೆನಾ? ಏನೇ ಒಂದು ತೊಂದರೆ ಆದ್ರೂ ಅದನ್ನ ರಿಮೂವ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಗೌರ್ಮೆಂಟ್ ಒಂದು ಹೊಸ ಟ್ಯಾಕ್ಸ್ ನ ಲಾಂಚ್ ಮಾಡ್ತು ಅಂದ್ರೆ ಅದನ್ನ ಅಪ್ರೂವಲ್ ಮಾಡೋದು ಲೋಕಸಭಾ. ಓಕೆನಾ? ಚೆಕ್ ಮಾಡಿ ಅಪ್ರೂವಲ್ ಮಾಡೋದು ಲೋಕಸಭಾ. ಈಗ ಫಂಕ್ಷನ್ಸ್, ವಾಟ್ ವರ್ಕ್ಸ್ ಡಸ್ ಇಟ್ ಡೂ, ಅದು ಏನೇನ್ ದಬಾಕುತ್ತೆ ಲೋಕಸಭಾ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಫಂಕ್ಷನ್ಸ್ ಮೀನ್ಸ್ ದ ಡ್ಯೂಟಿ ಪರ್ಫಾರ್ಮ್ ಬೈ ಲೋಕಸಭಾ. ಓಕೆನಾ? ನಾನು ಫುಲ್ ಎಷ್ಟು ಕ್ಲೀನ್ ಆಗಿ ಹೇಳ್ದೆ ನೋಡಿ, ಏನ್ ದಬಾಕ್ತಾರೆ ಅಂತ ನೋಡ್ಬೋದು ಅಂತ. ಸೊ ಇವಾಗ ಏನು ಕೆಲಸ ಮಾಡ್ತಾ ಅಂದ್ರೆ ರೆಪ್ರೆಸೆಂಟ್ ದ ಪೀಪಲ್ ಆಫ್ ಇಂಡಿಯಾ. ಏನು ಜನ ಮಾಡ್ತಿದ್ದಾರೆ ಅದನ್ನ ನೋಡೋದು. ಮತ್ತೆ ಏನ್ ನ್ಯಾಷನಲ್ ಇಶ್ಯೂಸ್ ಇದೆ ಅದನ್ನ ಡಿಸ್ಕಸ್ ಮಾಡೋದು. ಏನಾದ್ರೂ ಒಂದು ಹೊಸ ಗೌರ್ಮೆಂಟ್ ಬರ್ಬೇಕು, ಏನೋ ಒಂದು ಬಿಲ್ ಪಾಸ್ ಆಗ್ಬೇಕು ಅಂದ್ರೆ ಆ ಬಿಲ್ ನ ಪಾಸ್ ಮಾಡೋದಿರ್ಬೋದು, ಲಾಗಳನ್ನ ಚೆಕ್ ಮಾಡೋದಿರ್ಬೋದು, ಗೌರ್ಮೆಂಟ್ ಪಾಲಿಸೀಸ್ ನ ಅಪ್ರೂವಲ್ ಮಾಡೋದಿರ್ಬೋದು. ಮತ್ತೆ ಸಿಟಿಸನ್ಸ್ಗೆ ಒಂದು ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡುತ್ತೆ, ಒಂದು ಇಂಟ್ರೆಸ್ಟ್ ಅಂತ. ಇವಾಗ ಇವನೇ ಎಂ.ಪಿ ಆಗ್ಬಿಟ್ಟು ಸಿಕ್ಕಿದ ಕಡೆ ಥೂ ಅಂತ ಉಗ್ಕೊಂಡು ಕಸ ಹಾಕೊಂಡು ಓಡಾಡಿದ್ರೆ ಜನನು ಅದೇ ಮಾಡ್ತಾರೆ. ಸೊ ಒಂದು ಅವೇರ್ನೆಸ್ ತಗೊಂಡ್ಬರ್ತಾರೆ, ನನ್ ಮಕ್ಳನ್ನ ನೀವು ಕಸ ಹಾಕಿ ಫೈನ್ ಹಾಕ್ತಿವಿ ಅಂತ. ಸೊ ಇವಾಗ ಕರ್ನಾಟಕ ಗೌರ್ಮೆಂಟ್ ಎಲ್ಲ ನೀವು ನೋಡಿದ್ರೆ ಅನ್ಸುತ್ತೆ, ಕಸ ಹಾಕೋರ್ನ ವಿಡಿಯೋ ಮಾಡ್ಬಿಟ್ಟು ತಗೊಂಡೋಗಿ ಹಾಕಿದ್ರೆ, ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅವ್ರಿಗೆ ಕಳ್ಸಿದ್ರೆ 250 rupees ಕೊಡ್ತಾರೆ. ಓಕೆನಾ? ಸೊ ಇವಾಗ ಕಾಂಪೋಸಿಷನ್ ಅಂದ್ರೆ ಏನಂದ್ರೆ ಜನ ವೋಟ್ ಮಾಡ್ತಾರೆ, ಆಮೇಲೆ ಅವನು ಎಂ.ಪಿ ಆಗ್ತಾನೆ. ಓಕೆನಾ? ಅವ್ನಿಗೆ ಏನೇನ್ ಪವರ್ ಬರುತ್ತೆ, ಅವನು ಲಾನ ಮಾಡ್ಬೋದು, ದುಡ್ಡನ್ನ ಕಂಟ್ರೋಲ್ ಮಾಡ್ಬೋದು, ಗೌರ್ಮೆಂಟ್ ನ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಅವ್ನ್ ಫಂಕ್ಷನ್ಸ್ ಏನಂದ್ರೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಡಿಸ್ಕಸ್ ಮಾಡೋದು. ಮತ್ತೆ ಏನಾದ್ರು ಹೊಸ ಲಾಗಳು ಬಂದ್ರೆ ಅದನ್ನ ಪಾಸ್ ಮಾಡೋದಿರ್ಬೋದು, ಪ್ರೊಟೆಕ್ಟ್ ಮಾಡೋದಿರ್ಬೋದು. ಇದಿಷ್ಟು ಕೆಲ್ಸನ ಯಾರು ಮಾಡ್ತಾರೆ? ಲೋಕಸಭಾ ಮಾಡುತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ರಾಜ್ಯಸಭಾ ಹತ್ರ ಹೋಗೋಣ. ರಾಜ್ಯಸಭಾ ಕಾಂಪೋಸಿಷನ್, ಪವರ್ಸ್, ಫಂಕ್ಷನ್ಸ್ ನ ನೋಡೋಣ. ಸೊ ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಇವಾಗ ನೀವು ಮನುಷ್ಯ ಅಂತ ಹುಟ್ಟಿದ್ಮೇಲೆ ಊಟ ಮಾಡ್ಬೇಕು, ಸ್ನಾನ ಮಾಡ್ಬೇಕು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೇಕು. ಇದ್ ಹೆಂಗೆ ಬೇಸಿಕ್ ಎಲ್ಲ ಮಾಡ್ಬೇಕು, ಇಲ್ಲಿ ಗೌರ್ಮೆಂಟ್ ಅಂಡರ್ ಅಲ್ಲಿ ಕೆಲಸ ಮಾಡೋರ್ದೆಲ್ಲ ಸೇಮ್ ಇರುತ್ತೆ ಕೆಲವೊಂದು ಪಾಯಿಂಟ್ಸ್. ಓಕೆನಾ? ಕಾಂಪೋಸಿಷನ್ ಅಂದ್ರೆ ಇದ್ ನೋಡಿ, ರಾಜ್ಯಸಭಾ ಕನ್ಸಿಸ್ಟ್ ಆಫ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಸೊ ರಾಜ್ಯಸಭಾದಲ್ಲಿ ಯಾರು ಇರ್ತಾರೆ? ಎಂ.ಪಿಸ್ ಗಳು ಇರ್ತಾರೆ. ಸೊ ಇವ್ರನ್ನ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಇಂಡೈರೆಕ್ಟ್ಲಿ ಬೈ ಎಂ.ಎಲ್.ಎಸ್ ಆಫ್ ದ ಸ್ಟೇಟ್. ಸೊ ಈ ಎಂ.ಪಿಗಳನ್ನ ಅಲ್ಲೇನ್ ಮಾಡ್ತಿದ್ರು, ಜನಗಳು ತಾನೇ ವೋಟ್ ಮಾಡ್ತಾ ಇದ್ದಿದ್ದು, ಎಲೆಕ್ಟ್ ಮಾಡ್ತಾ ಇದ್ದಿದ್ದು. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಎಂ.ಎಲ್.ಎಗಳು ಎಲೆಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಸ್ವಲ್ಪ ಜನ ಪ್ರೆಸಿಡೆಂಟ್ ನಾಮಿನೇಟ್ ಮಾಡ್ತಾನೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಆರ್ಟ್, ಲಿಟರೇಚರ್, ಸೈನ್ಸ್, ಸೋಷಿಯಲ್ ಸರ್ವಿಸ್ ಇದ್ರಲ್ಲೆಲ್ಲಾನು ತುಂಬಾ ಚೆನ್ನಾಗಿದ್ದಾನೆ, ಇವನು ಓಕೆ, ಇವನ್ ಕೈಯಲ್ಲಿ ಆಗುತ್ತೆ ಅನ್ನೋನ ಏನ್ ಮಾಡುತ್ತೆ, ಪ್ರೆಸಿಡೆಂಟೇ ನಾಮಿನೇಟ್ ಮಾಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ರಾಜ್ಯಸಭಾ ಮೆಂಬರ್ಸ್ ಕನ್ಸಿಸ್ಟ್ ಆಫ್ ಎಂ.ಪಿಸ್. ಅದರಲ್ಲಿ ಎಂ.ಎಲ್.ಎಸ್ ಗಳು ಇಂಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡ್ತಾರೆ. ಪ್ರೆಸಿಡೆಂಟು
ಅವ್ನಿಗೇನಾದ್ರು ಸ್ಪೆಷಲ್ ಕ್ವಾಲಿಟಿ ಇದ್ರೆ ನಾಮಿನೇಟ್ ಮಾಡ್ತಾನೆ. ಓಕೆನಾ? ಇವಾಗ ಅವ್ರ ಪವರ್ಸ್ ಏನಿರುತ್ತೆ, ನಾವು ಲೋಕಸಭಾನಲ್ಲಿ ಏನ್ ಪವರ್ಸ್ ಇತ್ತೋ ಅದೇ ಇರುತ್ತೆ. ಅದಕ್ಕಿಂತ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಅಷ್ಟೇ ಡಿಫರೆನ್ಸು. ಇವಾಗ ಪವರ್ಸ್ ಅಂತ ನೋಡೋ ಹಾಗಿದ್ರೆ, ಪವರ್ಸ್ ಮೀನ್ಸ್ ವಾಟ್ ರಾಜ್ಯಸಭಾ ಇಸ್ ಅಲೋಡ್ ಟು ಡೂ. ಅರ್ಥ ಆಗ್ತಿದೆ ಅಲ್ವಾ? ಪವರ್ ಅಂದ್ರೆ ಅದು ಏನು ಮಾಡಬಹುದು, ಏನ್ ದಬಕ್ಬೋದು ಅನ್ನೋದನ್ನ ನಾವು ನೋಡ್ಬೋದು. ಡಿಸ್ಕಸ್ ಅಂಡ್ ಪಾಸ್ ಲಾಸ್. ಏನೋ ಇವನು ಏನ್ ಮಾಡ್ತಾನೆ, ಡಿಸ್ಕಸ್ ಮಾಡಿ ಏನಾದ್ರು ಒಂದ್ ಲಾ ಇದ್ರೆ ಅದನ್ನ ಪಾಸ್ ಮಾಡ್ತಾನೆ. ಓಕೆನಾ? ನೆಕ್ಸ್ಟ್ ರಿವ್ಯೂ ಬಿಲ್ಸ್ ಪಾಸ್ಡ್ ಬೈ ಲೋಕಸಭಾ. ಲೋಕಸಭಾ ಏನಾದ್ರೂ ಒಂದು ಬಿಲ್ ಪಾಸ್ ಮಾಡಿದ್ರೆ ಅದನ್ನ ಒಂದ್ಸತಿ ರಿವ್ಯೂ ಮಾಡಿ ಚೆಕ್ ಮಾಡ್ತಾನೆ ಏನ್ ಮಾಡ್ತಿದೆ ಅಂತ. ಇನ್ ಕೇಸಸ್ ಅದ್ರಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕು, ಇನ್ನ ಚೆನ್ನಾಗ್ ಮಾಡ್ಬೋದು ಅನ್ನೋ ಹಾಗಿದ್ರೆ ಸಜೆಷನ್ ಕೂಡ ರಾಜ್ಯಸಭಾ ಕೊಡುತ್ತೆ. ಆಮೇಲೆ ರೆಪ್ರೆಸೆಂಟ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್, ಅಂದ್ರೆ ಸ್ಟೇಟ್ಗೆ ಏನ್ ಚೇಂಜಸ್ ಮಾಡ್ಬೋದು ಅಂತ ನೋಡ್ಬೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಲೋಕಸಭಾ ಒಂದು ಹೊಸ ಎಜುಕೇಶನ್ ಬಿಲ್ ಕಳ್ಸುತ್ತೆ. ರಾಜ್ಯಸಭಾ ಏನ್ ಮಾಡುತ್ತೆ, ಅದನ್ನ ಚೆಕ್ ಮಾಡಿ ಮತ್ತೆ ಏನಾದ್ರು ಬೆಟರ್ ಮಾಡ್ಬೋದಾ, ಇಂಪ್ರೂವ್ ಮಾಡ್ಬೋದಾ ಅಂತ ಹೇಳುತ್ತೆ. ಓಕೆನಾ? ಸೊ ಫಂಕ್ಷನ್ಸ್ ನೋಡೋ ಹಾಗಿದ್ರೆ ಇದು ಕೂಡ ಸೇಮ್ ಇರುತ್ತೆ ನಿಮ್ಗೆ. ಲೈಕ್ ರಿವ್ಯೂ ಲಾಸ್ ಕೇರ್ಫುಲ್. ಏನೋ ಒಂದು ಲಾ ಬರ್ತಿದೆ ಅಂದ್ರೆ ಅದನ್ನ ಕೇರ್ಫುಲ್ ಆಗಿ ಚೆಕ್ ಮಾಡೋದಿರ್ಬೋದು. ಆ ಸ್ಟೇಟ್ಗೆ ಏನ್ ಮಾಡ್ಬೋದು ನಾವು ಇನ್ನ ಬೆಟರ್ ಆಗಂತ ನೋಡೋದಿರ್ಬೋದು. ಲೆಜಿಸ್ಲೇಟಿವ್ ನ ಇಂಪ್ರೂವ್ ಮಾಡಕ್ ನೋಡೋದಿರ್ಬೋದು. ಸೊ ಇದಿಷ್ಟು ಕೆಲ್ಸನೂ ಅದು ಮಾಡುತ್ತೆ. ಏನಾದ್ರು ಪ್ರಾಬ್ಲಮ್, ಬಿಲ್ ಏನಾದ್ರು ಪಾಸ್ ಆದಾಗ ಏನಾದ್ರು ಪ್ರಾಬ್ಲಮ್ಸ್ ಇದೆ ಮತ್ತೆ ಇವ್ನ ಏನಾದ್ರು ಬೆಟರ್ ಆಗಿ ರೆಕಮೆಂಡ್ ಮಾಡೋ ಹಾಗಿದ್ರೆ ಪ್ರತಿಯೊಂದು ಕೂಡ ರಾಜ್ಯಸಭಾ ಮಾಡುತ್ತೆ. ಇವಾಗ ನೆಕ್ಸ್ಟ್ ವಿಧಾನಸಭಾ, ಏನು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳ್ತೀವಿ. ಅಲ್ಲಿ ಯಾರ್ ಮೆಂಬರ್ಸ್ ಆಗಿರ್ತಾರೆ, ವಿಧಾನಸಭಾ ಇಸ್ ದ ಲೋವರ್ ಹೌಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್. ಇವಾಗ ರಾಜ್ಯಸಭಾ ಲೋಕಸಭಾ ಹೆಂಗೆ ಅಪ್ಪರ್ ಹೌಸ್ ಲೋವರ್ ಹೌಸೋ, ವಿಧಾನಸಭಾ ವಿಧಾನ ಪರಿಷತ್ತು ಸ್ಟೇಟ್ ಅಲ್ಲಿ ಅಪ್ಪರ್ ಹೌಸ್ ಲೋವರ್ ಹೌಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿನ ಮೆಂಬರ್ಸ್ ನ ಎಸ್ ಅಂತ ಹೇಳ್ತೀವಿ. ಎಲ್ ಎ ಅಂದ್ರೆ ಏನು, ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಎ ಆರ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್ ಟು ವೋಟಿಂಗ್. ಸೊ ಎಸ್ ನ ನಾವು ಹೆಂಗ್ ಸೆಲೆಕ್ಟ್ ಮಾಡ್ತೀವಿ, ನಾವು ವೋಟ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ ತಲೆ ಮೇಲೆ ನಾವೇ ಚಪ್ಪಟಿ ಕಲ್ನ ಹಾಕೋತೀವಿ. ಓಕೆನಾ? ಸೊ ಅವ್ರಿಗೆ ಎಷ್ಟು ವರ್ಷ ಟರ್ಮ್ ಇರುತ್ತೆ ಅಂದ್ರೆ 5 years. ಎಕ್ಸಾಂಪಲ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ನಮ್ಮ ಕುಮಾರಸ್ವಾಮಿ. ಸೊ ಇವೆಲ್ಲಾನು. ಸೊ ಏನ್ ಪವರ್ಸ್ ಇರುತ್ತೆ ಅಂದ್ರೆ ಇವ್ರು ಸ್ಟೇಟ್ ರಿಲೇಟೆಡ್ ಲಾಗಳನ್ನ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಈಗ ಸಬ್ಜೆಕ್ಟ್ ರಿಲೇಟೆಡ್ ಬಿಲ್ ನ ಪಾಸ್ ಮಾಡ್ಬೋದು. ಎಜುಕೇಶನ್ ಇರ್ಬೋದು, ಹೆಲ್ತ್ ಇರ್ಬೋದು, ಅಗ್ರಿಕಲ್ಚರ್ ಮತ್ತೆ ಪೊಲೀಸ್ ರಿಲೇಟೆಡ್ ಯಾವುದೇ ಒಂದು ಲಾ ಇದ್ರೂ ಇವರು ಪಾಸ್ ಮಾಡ್ಬೋದು. ಅಂದ್ರೆ ಸ್ಟೇಟ್ದು, ಇವಾಗ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಕರ್ನಾಟಕದ ಮಾಡ್ಬೇಕೆ ಹೋಗ್ಬಿಟ್ಟು ತಮಿಳ್ನಾಡುದೆಲ್ಲ ಮಾಡೋ ಹಾಗಿಲ್ಲ. ಆಮೇಲೆ ಫಿನಾನ್ಷಿಯಲ್ ಪವರ್ಸ್ ಅಂದ್ರೆ ಇವಾಗ ಸ್ಟೇಟ್ ಬಜೆಟ್ ನ ಅಪ್ರೂವಲ್ ಮಾಡೋದಿರ್ಬೋದು, ಗೌರ್ಮೆಂಟ್ ರಿಲೇಟೆಡ್ ಯಾವ್ದಾದ್ರು ಅಮೌಂಟ್ ನ ಎಲ್ಲಿ ಸ್ಪೆಂಡ್ ಮಾಡ್ಬೇಕು. ಇವಾಗ ಒಂದು ಬ್ರಿಡ್ಜ್ ನ ಕನ್ಸ್ಟ್ರಕ್ಟ್ ಮಾಡುವಾಗ ಸೊ ಅಲ್ಲಿಗೆ ನಾವು ಇನ್ವೆಸ್ಟ್ ಮಾಡ್ಬೋದಾ ಇಲ್ವಾ. ಇವಾಗ ಮೆಟ್ರೋಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ವಾ. ಸೊ ಇದನ್ನೆಲ್ಲ ಪಾಸ್ ಮಾಡ್ತಾ ಇರೋದೆಲ್ಲಾನು ಬಿಲ್ನೆಲ್ಲ ಇವರೇ ನೋಡ್ಕೋತಾ ಇರೋದು. ಆಮೇಲೆ ಕಂಟ್ರೋಲ್ ಓವರ್ ಗವರ್ಮೆಂಟ್ ಅಂದ್ರೆ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಸ್ ರೆಸ್ಪಾನ್ಸಿಬಲ್ ಟು ದ ವಿಧಾನಸಭಾ. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಾಗ್ತಾನೆ ಇವಾಗ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಸೊ ಇವ್ ಏನೇನ್ ಆಕ್ಷನ್ ತಗೋಬಹುದು ಅಂದ್ರೆ ಏನೇ ಗೌರ್ಮೆಂಟ್ ರಿಲೇಟೆಡ್ ಇದ್ದು ಕ್ವಶನ್ಸ್ ನ ರೈಸ್ ಮಾಡ್ಬೋದು ಮತ್ತೆ ಡಿಸಿಷನ್ಸ್ ತಗೋಬಹುದು. ವಿಧಾನಸಭಾ ಕ್ಯಾನ್ ರಿಮೂವ್ ದ ಗೌರ್ಮೆಂಟ್ ಬೈ ಪಾಸಿಂಗ್ ನೋ ಕಾನ್ಫಿಡೆನ್ಸ್ ಮೋಷನ್. ಓಕೆನಾ? ಇನ್ ಕೇಸ್ ಎ ಏನಾದ್ರು ಕಾನ್ಫಿಡೆನ್ಸ್ ನ ಮಿಸ್ ಮಾಡ್ಕೊಂಡೆ ಚೀಫ್ ಮಿನಿಸ್ಟರ್ ಆಫ್ ಗವರ್ನಮೆಂಟ್ ಈ ಕೆಲ್ಸನ ಮಾಡ್ಕೊಳ್ಬೋದು. ಓಕೆನಾ? ಇವಾಗ ಫಂಕ್ಷನ್ಸ್ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಎಲ್ಲಾನು ಈಕ್ವಲ್ ಆಗಿ ನೋಡೋದಿರ್ಬೋದು, ಡಿಸ್ಕಷನ್ ಮಾಡೋದು ಒಂದು ಟಾಪಿಕ್ ಬಗ್ಗೆ, ಮತ್ತೆ ಅದು ಆಗುತ್ತಾ ಇಲ್ವಾ ಅಂತ ನೋಡಿ ಆಮೇಲೆ ಬಿಲ್ ಪಾಸ್ ಮಾಡೋದು. ಗೌರ್ಮೆಂಟ್ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ನ ನುಂಗಿ ನೀರ್ ಹಾಕೋದು. ಓಕೆನಾ? ಅಂದ್ರೆ ಕಂಪ್ಲೀಟ್ ಕಂಟ್ರೋಲ್ ಅವ್ರ ತಾನೇ ಇರುತ್ತೆ. ಪಾಸಿಟಿವ್ ಆಗೋದು ಮಾಡ್ಬೋದು, ನೆಗೆಟಿವ್ ಆಗೋದು ಮಾಡ್ಬೋದು. ಮತ್ತೆ ಏನೇ ಒಂದು ಕ್ವಶನ್ಸ್ ಇರ್ಬೋದು ಮಿನಿಸ್ಟರ್ ರಿಲೇಟೆಡ್ ಮತ್ತೆ ಗವರ್ಮೆಂಟ್ ವರ್ಕ್ ನ ಕಂಪ್ಲೀಟ್ ಆಗಿ ಇವೇ ಮೇಂಟೈನ್ ಮಾಡೋವಂಥದ್ದು. ಅರ್ಥ ಆಗ್ತಿದೆ ಅಲ್ಲ? ವಿಧಾನಸಭಾದಲ್ಲಿ ಮೀಟಿಂಗ್ ಆಫ್ ಆಲ್ ಕ್ಲಾಸಸ್ ಅಂದ್ರೆ ಎಲ್ಲಾ ಕ್ಲಾಸು, ಲೋ ಕ್ಲಾಸು, ಮಿಡಿಲ್ ಕ್ಲಾಸು, ಹೈ ಕ್ಲಾಸು ಪ್ರತಿ ಒಂದನ್ನು ಇವರೇ ನೋಡ್ಕೋಬಹುದು. ಸೊ ಇವಾಗ ಇದು 4 ಮುಗೀತಲ್ವಾ. ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗೋಣ. ಲೋಕಸಭಾ ನೋಡುತ್ತಲ್ವಾ, ಕಾಂಪೋಸಿಷನ್, ಪವರ್ಸ್ ಮತ್ತೆ ಫೀಚರ್ಸ್. ಇವಾಗ ವಿಧಾನ ಪರಿಷತ್ ಬಗ್ಗೆ ನೋಡೋಣ. ವಿಧಾನ ಪರಿಷತ್ ಅಂದ್ರೆ ಏನು, ಲೆಜಿಸ್ಲೇಟಿವ್ ಕೌನ್ಸಿಲ್. ಓಕೆನಾ? ಸೊ ಇಲ್ಲಿ ಕಾಂಪೋಸಿಷನ್ ಅಂದ್ರೆ ಯಾವ ವಿಧಾನ ಪರಿಷತ್ ಅಲ್ಲಿ ಇರ್ತಾರೆ ಅನ್ನೋದನ್ನ ನೋಡ್ತೀವಿ. ಇವಾಗ ನಮ್ಗೆ ರಾಜ್ಯಸಭಾ ಹೇಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡುತ್ತೋ ಅದೇ ತರ ನಮ್ಮ ಸ್ಟೇಟ್ ನಲ್ಲಿ ಅಪ್ಪರ್ ಹೌಸ್ ಅಲ್ಲಿ ವಿಧಾನ ಪರಿಷತ್ ಇರುತ್ತೆ. ಓಕೆನಾ? ಇಲ್ಲಿ ಯಾರ್ದು ವಿಧಾನ ಪರಿಷತ್ ಮೆಂಬರ್ಸ್ ನ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಎಸ್ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಕೆಲವೊಂದು ಟೀಚರ್ಸ್ ಗಳು ಎಲೆಕ್ಟ್ ಆಗಿರ್ತಾರಲ್ಲ, ಸೊ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಗ್ರಾಜುಯೇಟ್ಸ್ ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ಕೆಲವೊಬ್ಬರು ಲೋಕಲ್ ಬಾಡೀಸ್ ಲೈಕ್ ಮುನ್ಸಿಪಾಲಿಟಿ, ಪಂಚಾಯತಿ ಮೆಂಬರ್ಸ್ ಅವ್ರು ಬಂದು ಸೆಲೆಕ್ಟ್ ಮಾಡ್ತಾರೆ. ಸೊ
ಕೆಲವೊಬ್ಬರು ಗವರ್ನರ್ಸ್ ಕೂಡ ಯಾವ ನಾಲೆಜ್ ಇದೆಯೋ ಎಜುಕೇಶನ್, ಲಿಟ್ರೇಚರ್, ಸೈನ್ಸ್, ಆರ್ಟ್ಸು, ಸೋಷಿಯಲ್ ಸರ್ವಿಸ್ ಫೀಲ್ಡ್ ಅಲ್ಲಿ ಇರ್ತಾರೋ ಅವ್ರಿಗೂ ಕೂಡ ಏನು ನಾಮಿನೇಟ್ ಮಾಡೋ ಅಂತ ಏನಂತಾರೆ ಅದಕ್ಕೆ ನಾಮಿನೇಟ್ ಮಾಡೋ ಅಂತ ಇದಿರುತ್ತೆ, ಪವರ್ ಇರುತ್ತೆ. ಓಕೆನಾ? ನಮ್ಮ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಇದೆ. ಅವ್ರಿಗೆಲ್ಲಾನು ಯಾರು ಇದನ್ನ ಸೆಲೆಕ್ಟ್ ಮಾಡೋದು, ಎಲೆಕ್ಟ್ ಮಾಡೋದು ಅಂದ್ರೆ ಟೀಚರ್ಸು, ಗ್ರಾಜ್ಯುಯೇಟು, ಲೋಕಲ್ ಬಾಡೀಸು, ಎಮ್-ಎಲ್-ಎಗಳು ಮತ್ತೆ ಗವರ್ನರ್ಸ್ ನಾಮಿನೇಟ್ ಮಾಡಿರೋ ಕೆಲವೊಬ್ಬರು ಮೆಂಬರ್ಸ್ ಇರ್ತಾರೆ. ಓಕೆನಾ? ಇವಾಗ ಒಂದು ಕ್ಲಾಸಲ್ಲಿ ನಾನು ಇರ್ತೀನಿ ಅನ್ಕೊಳ್ಳಿ. ನಾನು ಕೆಲವೊಬ್ಬರನ್ನ ಈಗ ಕ್ಲಾಸ್ ಲೀಡರ್ ಅಂತ ಅಲ್ವಾ ಸ್ಕೂಲಲ್ಲೆಲ್ಲ, ಕ್ಲಾಸ್ ಲೀಡರ್ನ ಏನ್ ಮಾಡ್ತೀನಿ, ಹೋಗು ನೀನು ಓಟ್ ಹಾಕ್ಬಿಟ್ ಬಾ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಆ ಥರ. ಅರ್ಥ ಆಯ್ತಲ್ವಾ? ಯಾರು ಇವ್ರನ್ನ ಯಾರು ಈ ಮೆಂಬರ್ಸ್ ಆಗಿರ್ತಾರೆ ಅಂದ್ರೆ ಎಮ್-ಎಲ್-ಎಗಳನ್ನ ಎಲೆಕ್ಟ್ ಮಾಡಿದವರು, ಟೀಚರ್ಸು, ಗ್ರಾಜ್ಯುಯೇಟು, ಲೋಕಲ್ ಬಾಡೀಸು ಅವರಾಗಿರ್ತಾರೆ. ಸೊ ಆಮೇಲೆ ಇವ್ರಿಗೆ ಯಾವ ಥರ ಪವರ್ಸ್ ಇರುತ್ತೆ ಅಂದ್ರೆ, ಇವಾಗ ರಾಜ್ಯಸಭಾ ಹೆಂಗ್ ಕೆಲಸ ಮಾಡುತ್ತೋ ಸೊ ಇದು ಹಾಗೆ ಕೆಲಸ ಮಾಡುತ್ತೆ. ಡಿಸಿಷನ್ ತಗೊಳ್ಳೋದಿರ್ಬೋದು, ಒಂದು ಬಿಲ್ಲನ್ನ ಪಾಸ್ ಮಾಡಿರುತ್ತೆ ವಿಧಾನಸಭಾ. ಓಕೆನಾ? ಅದನ್ನ ಚೆಕ್ ಮಾಡೋದಿರ್ಬೋದು, ಅದನ್ನ ಫೈನಲೈಸ್ ಮಾಡೋದು, ಆಮೇಲೆ ಏನಾದ್ರು ಚೇಂಜಸ್ ಇದ್ದ ಸಜೆಷನ್ ಕೊಡೋದು, ಚೇಂಜಸ್ಸು ಕೂಡ ಮಾಡ್ಬೋದು. ಇಲ್ಲಾಂದ್ರೆ ಪರ್ಮನೆಂಟ್ ಆಗಿ ಇಲ್ಲ ಇದು ಸರಿ ಇಲ್ಲ ಸ್ಟಾಪ್ ಮಾಡೋಣ ಅಂತ ಅದನ್ನ ಅಲ್ಲೇ ಕ್ಯಾನ್ಸಲ್ ಮಾಡ್ಬಿಡ್ಬೋದು. ಅರ್ಥ ಆಗ್ತಿದಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕಾಡಲ್ಲಿ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡೋಣ ಅಂತ ವಿಧಾನಸಭಾ ಕಳಿಸ್ತು ಅಂತ ಅನ್ಕೊಳ್ಳಿ. ಸೊ ವಿಧಾನ ಪರಿಷತ್ತು ವೆರಿಫೈ ಮಾಡುತ್ತೆ ಇದನ್ನ ಮಾಡ್ಬೋದೋ ಇಲ್ವೋ, ಕಾಡಲ್ಲಿ ಮಾಡಿದ್ರೆ ಜನ ಬರ್ತಾರೋ ಇಲ್ವೋ. ಸೊ ಅದಕ್ಕೆ ಏನ್ ಮಾಡುತ್ತೆ, ನೋಡಪ್ಪ ನೀನ್ ಸಿಟಿಲ್ ಮಾಡು ಅಂತ ಹೇಳುತ್ತೆ. ವಿಧಾನಸಭಾ ಕೇಳಲ್ಲ. ಸೊ ಅವಾಗ ವಿಧಾನ ಪರಿಷತ್ತು ಇದೇನು ತಗೊಬಂದಿರ್ತಾರಲ್ವಾ ಅದನ್ನ ಕ್ಯಾನ್ಸಲ್ ಮಾಡಿ ಎಸೆಯುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಆಮೇಲೆ ಇವಾಗ ಇವ್ರಿಗೆಲ್ಲ ಯಾವ ತರ ಡಿಸಿಷನ್ ತಗೊಳ್ಳೋ ಅಂತ ಪವರ್ಸ್ ಇರುತ್ತೆ, ಎಲ್ಲದನ್ನು ಮೇಂಟೈನ್ ಮಾಡ್ತಾರೆ. ಇವಾಗ ವಾಟ್ ಡಸ್ ಇಟ್ ಡೂ? ಇವಾಗ ವಿಧಾನ ಪರಿಷತ್ತು ಏನೇನ್ ದಬಾಕುತ್ತೆ ಅಂತ. ಸೊ ನೋಡಿ, ಪಾಯಿಂಟ್ಸ್ ಎಲ್ಲ ಸೇಮ್ ರಿಪೀಟ್ ಆಗುತ್ತೆ. ಸೊ ಏನಂದ್ರೆ ತಲೆಯಲ್ಲಿ ಇಟ್ಕೊಬಿಡಿ. ಇವಾಗ ನಾವು ಹುಟ್ಟಿದೀವಿ ಅಂದ್ಮೇಲೆ ತಿನ್ಬೇಕು, ಮಲಗಬೇಕು, ಹಿಂಗೋ ಇಲ್ಲೂ ಅಷ್ಟೇನೆ. ಇವಾಗ ಗೌರ್ಮೆಂಟ್ ಸರ್ವೆಂಟ್ ಅಂದ್ರೆ ಕೆಲವೊಂದು ಕೆಲಸನ ಮಾಡ್ಲೇಬೇಕು. ಇವಾಗ ಫಂಕ್ಷನ್ಸು ಸೇಮ್ ಬರುತ್ತೆ. ಏನು ಏನ್ ಕೆಲಸ ದಬಾಕ್ತಾನೆ ಅಂದ್ರೆ ಎಲ್ಲಾ ಬಿಲ್ಗಳನ್ನ ತುಂಬಾ ಕೇರ್ಫುಲ್ ಆಗಿ ಚೆಕ್ ಮಾಡೋದು. ಬಿಫೋರ್ ಲಾಗಿಂತ ಮುಂಚೆನೆ ಇದು ಚೆಕ್ ಮಾಡುತ್ತೆ. ಓಕೆನಾ? ಆಮೇಲೆ ಎಕ್ಸ್ಪರ್ಟ್ ಅಡ್ವೈಸ್ನ ಕೊಡುತ್ತೆ. ಅಂದ್ರೆ ಇವಾಗ ವಿಧಾನ ಪರಿಷತ್ತಲ್ಲಿ ಕೆಲವೊಬ್ರು ಎಕ್ಸ್ಪೀರಿಯನ್ಸ್ ಇರೋರು, ನಾಲೆಜ್ ಇರೋರು ಏನ್ ಮಾಡ್ತಾರೆ, ಅವ್ರಿಗೆ ಸಜೆಷನ್ಸ್ ಕೊಡ್ತಾರೆ, ಇದಕ್ಕಿಂತ ಬೆಟರ್ ಆಗಿ ಮಾಡ್ಬೋದು ಅಂತ. ಆಮೇಲೆ ಟೀಚರ್ಸು, ಗಾರ್ಡಿಯನ್ಸು, ಲೋಕಲ್ ಬಾಡೀಸ್ ಎಲ್ಲಾನು ಇಲ್ಲೇ ಇರ್ತಾರೆ. ಸೊ ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಏನಾದ್ರು ಕ್ವಶನ್ಸ್ ಇರ್ಬೋದು, ಡಿಬೇಟ್ಸ್ ಇರ್ಬೋದು, ಗೌರ್ಮೆಂಟ್ ರಿಲೇಟೆಡ್ ಅಕೌಂಟ್ಸ್ನ ಇದನ್ನೆಲ್ಲ ಇವರೇ ನೋಡ್ಕೋತಾರೆ. ಅರ್ಥ ಆಯ್ತಲ್ವಾ? ಇವಾಗ ಅದು ವಿಧಾನ ಪರಿಷತ್ತು. ನೆಕ್ಸ್ಟ್ ವಿಧಾನಸಭಾನ ನೋಡೋಣ ನಾವು. ಒನ್ ಬೈ ಒನ್. ನೆಕ್ಸ್ಟ್ ಪ್ರೆಸಿಡೆಂಟ್ ಅಂದ್ರೆ ಏನು ಅನ್ನೋದನ್ನ ಯಾವ್ದ್ಯಾವ್ದಂದ್ರೆ ಅವ್ರ ಪ್ರೆಸಿಡೆಂಟ್ ಯಾರು, ಅವ್ರ ಫೀಚರ್ಸ್ ಏನು, ಫಂಕ್ಷನ್ಸ್ ಯಾವ ತರ ಫಂಕ್ಷನ್ಸ್ ಮಾಡ್ತಾರೆ, ಪ್ಲಸ್ ಅವ್ರ ಪವರ್ಸ್ ಏನು ಅಂತ ನೋಡ್ತೀವಿ. ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಗವರ್ನರ್, ಚೀಫ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್. ಲೈಕ್ ಏನಂದ್ರೆ ಒಬ್ಬರು ಇನ್ನೊಬ್ಬರಿಗೆ ಆರ್ಡರ್ ಮಾಡಿ ಮಾಡೋಂಥ ಕೆಲಸ ಎಲ್ಲ ಸೇಮ್ ಕೆಲಸನೇ ಮಾಡ್ತಾರೆ. ಅದೇ ಒಬ್ಬರು ಇನ್ನೊಬ್ಬರಿಗೆ ಆರ್ಡರ್ ಮಾಡಿ ಒಂದು ಕೆಲಸನ ಮಾಡಿಸ್ಕೊಳ್ಳೋದು. ಇವಾಗ ಫಸ್ಟ್ ಪ್ರೆಸಿಡೆಂಟ್ ರಿಲೇಟೆಡ್ ನೋಡೋಣ. ಇವಾಗ ಪ್ರೆಸಿಡೆಂಟ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಗೇನು ಗೊತ್ತಿರಬೇಕು ಅಂದ್ರೆ ಇವಾಗ ಪ್ರೆಸಿಡೆಂಟ್ ಯಾರು? ದ್ರೌಪದಿ ಮುರ್ಮು. ಓಕೆನಾ? 2 ಮಾರ್ಕ್ಸ್ ಕೇಳ್ತಾರೆ. ದ್ರೌಪದಿ ಮುರ್ಮು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾವಾಗಿಂದ ಇದೆ ಅಂದ್ರೆ 25 ಜುಲೈ 22 ಇಂದನೂ ಇದ್ದಾರೆ. ಓಕೆನಾ? ಇವಾಗ ಫಸ್ಟ್ ಪ್ರೆಸಿಡೆಂಟ್ ಅಂದ್ರೆ ಯಾರು? ದ ಪ್ರೆಸಿಡೆಂಟ್ ಆಫ್ ದ ಇಂಡಿಯಾ ಇಸ್ ದ ಹೆಡ್ ಆಫ್ ಅ ಕಂಟ್ರಿ ಅಂಡ್ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ. ಓಕೆನಾ? ಪ್ರೆಸಿಡೆಂಟ್ ಅಂದ್ರೆ ಏನು? ಹೆಡ್ ಆಫ್ ಅ ಕಂಟ್ರಿ. ಕಂಪ್ಲೀಟ್ ಅದನ್ನ ಕಂಟ್ರೋಲ್ ಮಾಡೋದೇ ನಮ್ಮ ಪ್ರೆಸಿಡೆಂಟು. ದ ಪ್ರೆಸಿಡೆಂಟ್ ರೆಪ್ರೆಸೆಂಟ್ಸ್ ದ ನೇಷನ್ ಅಂಡ್ ಅ ವರ್ಕ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್. ಏನು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಅಲ್ವಾ, ಅದು ರಿಲೇಟೆಡ್ ವರ್ಕ್ ಅನ್ನ ಮಾಡ್ಕೊಡ್ತಾರೆ. ಓಕೆನಾ? ಇವಾಗ ಇವ್ರಿಗೆ ಏನೇನ್ ಪವರ್ಸ್ ಇದೆ ಅಂತ ನೋಡೋಣ. ಇವಾಗ ಫಸ್ಟ್ ಪವರ್ ಏನಂದ್ರೆ ಅಪಾಯಿಂಟ್ ಪ್ರೈಮ್ ಮಿನಿಸ್ಟರ್ ಅಂಡ್ ಮಿನಿಸ್ಟರ್ಸ್. ಸೊ ಇವ್ರಿಗೆ ಏನ್ ಪವರ್ ಇರುತ್ತೆ? ಪ್ರೈಮ್ ಮಿನಿಸ್ಟರ್ ಮತ್ತೆ ಮಿನಿಸ್ಟರ್ ಅವ್ರಿಗೆ ಅಪಾಯಿಂಟ್ ಮಾಡೋದು, ಆಮೇಲೆ ಗವರ್ನರ್ ಅಂಡ್ ಜಡ್ಜಸ್ ನ ಅಪಾಯಿಂಟ್ ಮಾಡೋದು. ಓಕೆನಾ? ನೆಕ್ಸ್ಟ್ ಈ ಪಾರ್ಲಿಮೆಂಟ್ ಮೀಟಿಂಗ್ ಏನಾದ್ರು ಇದೆ ಫಸ್ಟ್ ಕಾಲ್ ಮಾಡೋದೇ ಇವರು. ಮತ್ತೆ ಏನಾದ್ರು ಒಂದು ಬಿಲ್ ಪಾಸ್ ಮಾಡ್ಬೇಕಂದ್ರೆ ಸೈನ್ ಮಾಡೋದು ಇವರು. ಬಜೆಟ್ ನ ಅಪ್ರೂವಲ್ ಮಾಡೋದು ಇವರು. ಈಗ ಮನಿ ಬಿಲ್ಸ್ ಇರುತ್ತಲ್ಲ ಅದಕ್ಕೆ ಪರ್ಮಿಷನ್ ಕೊಡ್ಬೇಕಾಗಿರೋದು ಇವರು. ಏನಾದ್ರು ಒಂದು ಜುಡಿಷಿಯಲಿ ಪವರ್ಸ್ ಇರುತ್ತೆ ಇವ್ರಿಗೆ. ಅಂದ್ರೆ ಪನಿಷ್ಮೆಂಟ್ ರಿಲೇಟೆಡ್ ಇದೆಲ್ಲ ಇರುತ್ತಲ್ಲ, ಆ ಪನಿಷ್ಮೆಂಟ್ ಎಲ್ಲ ಕಮ್ಮಿ ಮಾಡೋದು ಇವರು. ಓಕೆನಾ? ಏನೇ ಒಂದು ಎಮರ್ಜೆನ್ಸಿ ಇದ್ರೂ ಆ ಪವರ್ ಇವ್ರ ಕೈಯಲ್ಲಿ ಇರುತ್ತೆ. ಅಂದ್ರೆ ಏನನ್ನ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಬಿಡ್ಬೋದು ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್. ಓಕೆನಾ? ಫಂಕ್ಷನ್ಸ್ ನೋಡಂಗಿತ್ತು ಇವ್ರದ್ದು. ಫಂಕ್ಷನ್ಸ್ ಆಫ್ ಪ್ರೆಸಿಡೆಂಟ್ ಅಂದ್ರೆ ಹೆಡ್ ಆಫ್ ಅ ನೇಷನ್. ಓಕೆನಾ?
ಏನ್ ಮಾಡ್ತಾರೆ, ಇಂಪಾರ್ಟೆಂಟ್ ಅಫಿಷಿಯಲ್ಸ್‌ನ ಅಪಾಯಿಂಟ್ ಮಾಡ್ಕೋತಾರೆ. ಪ್ರೈಮ್ ಮಿನಿಸ್ಟರ್, ಗವರ್ನರ್, ಜಡ್ಜು ಇವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದಿರ್ಬೋದು. ಮತ್ತೆ ಲಾಗಳನ್ನ ಅಪ್ರೂವ್ ಮಾಡೋದು. ಇವಾಗ ಏನೋ ಒಂದು ಹೊಸದಾಗಿ ಲಾ ಬಂದಿದೆ ಅಂತ ಅನ್ಕೊಳ್ಳಿ. ಸೊ ಫಸ್ಟ್ ಅವೇ ಅಪ್ರೂವಲ್ ಮಾಡ್ಬೇಕು. ಇವ್ರು ತಿಕ್ಲು ಲಾ ಮಾಡಿದ್ರೆ ಎಲ್ಲಾನು ಅವೆಲ್ಲ ನಿಮ್ಗೆ ಇಷ್ಟ, ನಿಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಳ್ಳಿ ಅಂತ ಬಿಡಲ್ಲ. ಓಕೆನಾ? ಮತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್‌ನ ಅವರು ಫಾಲೋ ಮಾಡಿ ಪ್ರತಿಯೊಬ್ರು ಫಾಲೋ ಮಾಡ್ಬೇಕಂತ ಏನ್ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ. ಓಕೆನಾ? ಆಮೇಲೆ ವೆಲ್ಕಮ್ ಫಾರಿನ್ ಲೀಡರ್ಸ್ ಅಂಡ್ ರೆಪ್ರೆಸೆಂಟ್ ಇಂಡಿಯಾ. ಓಕೆನಾ? ಏನಂದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಕ್ಕೆ ನೋಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಪ್ರೆಸಿಡೆಂಟು ದ್ರೌಪದಿ ಮುರ್ಮು ಲೇಡಿ ಇವ್ರು. ಓಕೆನಾ? ನೀವು ನೋಡಿರ್ತೀರ ಅನ್ಸುತ್ತೆ. ಸೊ ಅವ್ರ ಕೆಲಸ ಏನಂದ್ರೆ ಇಷ್ಟು ಅವ್ರ ಕೆಲಸ. ಇಷ್ಟನ್ನ ಅವ್ರು ಫಾಲೋ ಮಾಡ್ಬೇಕು. ಸೊ ಏನ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮನೇಲಿ ನಿಮ್ಮ ಅಪ್ಪ ಪ್ರೆಸಿಡೆಂಟು, ನಿಮ್ಮಮ್ಮ ವೈಸ್ ಪ್ರೆಸಿಡೆಂಟು. ಸೊ ಆ ಥರ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಗೆ ಬೇಗ ನೆನಪಾಗುತ್ತೆ. ಓಕೆನಾ? ಪ್ರೆಸಿಡೆಂಟ್ ಅಂದ್ರೆ ನಿಮ್ಮಪ್ಪ ಏನೇನ್ ಕೆಲಸ ಮಾಡ್ಬೇಕು. ಓಕೆನಾ? ಅವ್ರ ವಂಶದಲ್ಲಿ ಬಂದಿರೋ ಅದು ಇದು ಹಳೆ ಸಂಪ್ರದಾಯ ಎಲ್ಲ ಫಾಲೋ ಮಾಡ್ಬೇಕಲ್ಲ. ಸೊ ಹಾಗೇನೆ ದ್ರೌಪದಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಏನು ಬಂದಿದೆ, ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್‌ನ ಅದನ್ನ ಅವ್ರು ಅಡಾಪ್ಟ್ ಮಾಡ್ಕೊಂಡು ಆಮೇಲೆ ಮಿಕ್ದವ್ರಿಗೆಲ್ಲ ಫಾಲೋ ಮಾಡೋದಕ್ಕೆ ಬಿಡ್ಬೇಕು. ಓಕೆನಾ? ಇವಾಗ ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್. ವೈಸ್ ಪ್ರೆಸಿಡೆಂಟ್ ಇಸ್ ಸೆಕೆಂಡ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಫೀಸ್ ಇನ್ ಇಂಡಿಯಾ. ಏನೋ ದ ವೈಸ್ ಪ್ರೆಸಿಡೆಂಟ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಇನ್ ಇಂಡಿಯಾ. He helps the president and perform the president's duty when the president is absent or the office become vacant. ಓಕೆನಾ? ಪ್ರೆಸಿಡೆಂಟ್ ಇಲ್ಲದೆ ಇದ್ದಾಗ ಏನೇನ್ ಪ್ರೆಸಿಡೆಂಟ್ ಕೆಲಸ ಇರುತ್ತೋ ಅದನ್ನೆಲ್ಲಾನು ಹ್ಯಾಂಡ್ ಓವರ್ ಮಾಡೋದು ವೈಸ್ ಪ್ರೆಸಿಡೆಂಟ್ಗೆ. ಇನ್ ಕೇಸ್ ಪ್ರೆಸಿಡೆಂಟ್ ಆಬ್ಸೆನ್ಸ್ ಇದ್ದಾಗ ಪ್ರತಿಯೊಂದನ್ನು ಮೇಂಟೈನ್ ಮಾಡೋದು ಇವನು. ಮತ್ತೆ ಅವ್ರು ಏನೇನ್ ಡ್ಯೂಟೀಸ್ ಕೊಟ್ಟಿರ್ತಾರಲ್ಲ ಅದನ್ನ ವೈಸ್ ಪ್ರೆಸಿಡೆಂಟು ಪರ್ಫಾರ್ಮ್ ಮಾಡ್ತಾನೆ. ಓಕೆನಾ? ಸೊ ಇವ್ನಿಗೆ ಏನೇನ್ ಪವರ್ಸ್ ಇರುತ್ತೆ ಅಂದ್ರೆ ಪರ್ಫಾರ್ಮ್ ದ ಡ್ಯೂಟಿ ಆಫ್ ಪ್ರೆಸಿಡೆಂಟ್ ವೆನ್ ನೀಡೆಡ್. ಇನ್ ಕೇಸ್ ಪ್ರೆಸಿಡೆಂಟ್ ಏನೋ ಒಂದು 4 ದಿನ ರಜಾ ಹಾಕ್ಬಿಟ್ಟು ಹೋದಾಗ ಅವ್ರದ್ದು ಏನಿದೆಯೋ ಕೆಲಸ ಅದನ್ನ ಕಂಪ್ಲೀಟ್ ಆಗಿ ಇವನೇ ಡಿಸೈಡ್ ಮಾಡಬೇಕು ಪ್ರಾಪರ್ ಆಗಿ. ನೆಕ್ಸ್ಟ್ ಪ್ರಿಸೈಡ್ ಓವರ್ ದ ಮೀಟಿಂಗ್ ಆಫ್ ದ ರಾಜ್ಯಸಭಾ. ಏನಾದ್ರೂ ರಾಜ್ಯಸಭಾದಲ್ಲಿ ಮೀಟಿಂಗ್ ನಡೀತಾ ಇದೆ, ಕಂಪ್ಲೀಟ್ ಕಂಟ್ರೋಲ್ ಮೀನ್ಸ್ ಪ್ರಿಸೈಡ್ ಮಾಡೋದು ಯಾರು, ವೈಸ್ ಪ್ರೆಸಿಡೆಂಟು. ಓಕೆನಾ? ಮತ್ತೆ ಏನಾದ್ರು ರಾಜ್ಯಸಭಾನಲ್ಲಿ ವೋಟಿಂಗ್ಸ್ ಈಕ್ವಲ್ ಆಗಿರುತ್ತೆ ಅನ್ಕೊಳ್ಳಿ. ಈಗ ನನಗೆ ನಿಮಗೆ ವೋಟಿಂಗ್ಸು 1000 ಬಿದ್ದಿರುತ್ತೆ. ಅವಾಗ ಅದನ್ನ ಡಿಸೈಡ್ ಮಾಡುವಂಥ ಪವರ್ಸು ವೈಸ್ ಪ್ರೆಸಿಡೆಂಟಿಗೆ ಇರುತ್ತೆ. ಸೊ ಇಷ್ಟು ಪವರ್ಸ್ ಅವನಿಗಿದೆ. ನೆಕ್ಸ್ಟ್ ಯಾವ ಥರ ಫಂಕ್ಷನ್ಸು ಏನು ಕೆಲಸ ದಬಕ್ತಾರೆ ಅಂತ ಅಂದರೆ ಪ್ರತಿಯೊಂದು ರಾಜ್ಯಸಭಾ ಮೀಟಿಂಗಿಂದ ಹಿಡ್ದು ಏನೇನು ರಾಜ್ಯಸಭಾನಲ್ಲಿ ಆಗುತ್ತೋ ಪ್ರತಿಯೊಂದನ್ನು ಸ್ಮೂತಾಗಿ ಫಂಕ್ಷನಿಂಗ್ ಆಗೋದಕ್ಕೆ ಮೇನ್ ರೀಸನು ವೈಸ್ ಪ್ರೆಸಿಡೆಂಟ್ ಆಗಿರ್ತಾನೆ. ಅಂದರೆ ಯಾವುದೇ ರೀತಿ ಒಂದು ತೊಂದರೆ ಆಗದೆ ಕಂಪ್ಲೀಟ್ ಆಗಿ ಅವನೇ ಮೇಂಟೈನ್ ಮಾಡಬೇಕು. ನೆಕ್ಸ್ಟು ಡಿಸಿಪ್ಲಿನ್ನ ಮೇಂಟೈನ್ ಮಾಡಬೇಕು. ಯಾವ ಥರ ಡಿಸಿಪ್ಲಿನ್ಸ್ ಅಂದರೆ ಒಂದು ಡಿಬೇಟಲ್ಲಿ ಜಸ್ಟ್ ಡಿಬೇಟ್ನ ಮಾತಾಡೋ ಥರ ಇರಬೇಕೆ ಹೊರತು ಹೋಗಿ ಯಾರಾದ್ರೂ ಜುಟ್ಟಿಟ್ಕೊಂಡು ಜಗಳ ಆಡಿಯೋದು ನೋಡಿದ್ರೆ ನೀವು, ಇಲ್ಲ ತಾನೇ? ಸೊ ಅದನ್ನ ಇವನೇ ಮೇಂಟೈನ್ ಮಾಡೋದು. ಓಕೆನಾ? ಆಮೇಲೆ ಹೇಳಿದೆ ನಿಮಗೆ ಯಾವಾಗ ಪ್ರೆಸಿಡೆಂಟ್ ಅವ್ರ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ವೋ ಆವಾಗ ಅದನ್ನ ವೈಸ್ ಪ್ರೆಸಿಡೆಂಟು ಪರ್ಫಾರ್ಮ್ ಮಾಡ್ತಾರೆ. ಸೊ ಇದಿಷ್ಟನ್ನು ಅರ್ಥ ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಮಿನಿಸ್ಟರ್. ಯಾವ ನಮ್ಮ ಪ್ರೈಮ್ ಮಿನಿಸ್ಟರು ನರೇಂದ್ರ ಮೋದಿ ಅಲ್ವಾ? ಸೊ ಇವ್ರನ್ನ ಏನಂತ ಹೇಳ್ತೀವಿ, ಹೆಡ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಓಕೆನಾ? ಸೊ ಪ್ರೈಮ್ ಮಿನಿಸ್ಟರ್ ಲೀಡ್ಸ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂಡ್ ರನ್ ದ ಕಂಟ್ರಿ ಅಡ್ಮಿನಿಸ್ಟ್ರೇಷನ್. ಸೊ ಇವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಮತ್ತೆ ನಮ್ಮ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡ್ತಾರೆ ಯಾರು, ನರೇಂದ್ರ ಮೋದಿ. ಸೊ ಇವ್ರ ಕೆಲಸ ಏನು, ಮಿನಿಸ್ಟರ್ಸ್ನ ಅಪಾಯಿಂಟ್ ಮಾಡ್ಕೊಳ್ಳೋದು, ಅವ್ರನ್ನ ಮೇಂಟೈನ್ ಮಾಡೋದು, ಮತ್ತೆ ಪ್ರೆಸಿಡೆಂಟ್ಗೆ ಅಡ್ವೈಸ್ ಕೊಡೋದಿರ್ಬೋದು, ಗೌರ್ಮೆಂಟ್ ಇಂಪಾರ್ಟೆಂಟ್ ಡಿಸಿಷನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಪಾರ್ಲಿಮೆಂಟ್ನ ನೋಡ್ಕೊಳ್ಳೋದು. ಓಕೆನಾ? ಸೊ ಇಷ್ಟು ಅವ್ರಿಗೆ ಪವರ್ಸ್ ಇದೆ. ಯಾವ ಥರ ಫಂಕ್ಷನ್ಸ್ ಏನೇನು ಕೆಲಸ ಮಾಡ್ತಾರೆ ಅಂದರೆ ಕಂಪ್ಲೀಟ್ ಕಂಟ್ರಿನ ಅವರು ಓಡಿಸ್ತಾರೆ, ರನ್ ಮಾಡ್ತಾರೆ, ನೋಡ್ಕೋತಾರೆ. ಓಕೆನಾ? ಏನೇ ಒಂದು ಇಶ್ಯೂ ಆದ್ರೂ ನೋಡ್ತಾರೆ. ಆಮೇಲೆ ಕೋಆರ್ಡಿನೇಟ್ ದ ವರ್ಕ್ ಆಫ್ ಮಿನಿಸ್ಟರ್ ಅಂದರೆ ಏನೇನು ವರ್ಕ್ ಮಾಡಬೇಕು ಅನ್ನೋದನ್ನ ಪ್ರತಿ ಸತಿನೂ ಇವ್ರು ಅಪ್ಡೇಟ್ ಮಾಡೋದಿರ್ಬೋದು. ಏನಾದರೂ ಪಾಲಿಸೀಸ್ ಚೇಂಜ್ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಅದನ್ನು ಕಂಪ್ಲೀಟ್ ನರೇಂದ್ರ ಮೋದಿ ಅವರೇ ಮಾಡ್ಬೋದು. ಆಮೇಲೆ ಇಂಡಿಯನ್ ಇಂಪಾರ್ಟೆಂಟ್ ಮೀಟಿಂಗ್ಸ್ನ ನೋಡ್ಕೊಳ್ಳೋದು ಕೂಡ ಮೋದಿ ಅವರೇ. ಓಕೆನಾ? ಈಗ ಮೋದಿ ಅವ್ರನ್ನ ನಾವು ಹೆಂಗಂದ್ರೆ ಇವಾಗ ಕ್ರಿಕೆಟಲ್ಲಿ ಒಬ್ಬ ಕ್ಯಾಪ್ಟನ್ ಇರ್ತಾನಲ್ವಾ? ಸೊ ಕ್ರಿಕೆಟಲ್ಲಿ ಕ್ಯಾಪ್ಟನ್ ಅವ್ನು ಕೋಚ್ ಅಲ್ಲ, ಕ್ಯಾಪ್ಟನ್ ಇರ್ತಾನಲ್ವಾ? ಆ ಕ್ಯಾಪ್ಟನ್ ಏನು ಮಾಡ್ತಾನೆ, ಕಂಪ್ಲೀಟ್ ಟೀಮನ್ನ ನೋಡ್ಕೋತಾನಲ್ಲ, ಹಾಗೆ ನಮ್ಮ ಇಂಡಿಯನ್ ಟೀಮನ್ನ ನೋಡ್ಕೊಳ್ಳೋದು, ಲೀಡ್ ಮಾಡೋದು ಪ್ರತಿಯೊಂದೂ ಅವ್ರ ಕೆಲಸನೇ. ಏನೇನು ಡಿಸಿಷನ್ ತಗೋಬೇಕು ಎಲ್ಲಾನು ಮೋದಿ ಅವರೇ ತಗೊಳ್ಳೋದು. ಓಕೆನಾ? ಪ್ರೈಮ್ ಮಿನಿಸ್ಟರ್ ಅರ್ಥ ಆಯ್ತಲ್ಲ? ಇವಾಗ ನೆಕ್ಸ್ಟ್ ಚೀಫ್ ಮಿನಿಸ್ಟರ್. ಚೀಫ್ ಮಿನಿಸ್ಟರ್ ಇಸ್ ದ ಹೆಡ್ ಆಫ್ ದ ಸ್ಟೇಟ್ ಗವರ್ನಮೆಂಟ್. ಏನೋ ನಮ್ಮ ಸ್ಟೇಟ್ ಗವರ್ನಮೆಂಟ್ ಅಂದ್ರೆ ಇವಾಗ ಕರ್ನಾಟಕಕ್ಕೆ ಬೇರೆ CM, ಬೇರೆ ಈಗ ತಮಿಳ್ನಾಡಿಗೆ ಬೇರೆದು, ಆಂಧ್ರಕ್ಕೆ ಬೇರೆ CM. ಸೊ ಈ ತರ ಇರ್ತಾರೆ. ಆಯ್ತಾ? ಇವಾಗ ಕರ್ನಾಟಕದ CM ಕಂಪ್ಲೀಟ್ ಸ್ಟೇಟನ್ನ ನೋಡ್ಕೊಳ್ತಾರೆ.
ಓಕೆನಾ. ಇವ್ರಿಗೆ ಏನೇನ್ ಪವರ್ಸ್ ಇರುತ್ತೆ ಅಂದ್ರೆ ಕರ್ನಾಟಕ, ಈಗ ನಾನು ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ. ಸೊ ಇವಾಗ ನಮ್ಮ ಕರ್ನಾಟಕ CMಗೆ ಏನ್ ಪವರ್ ಇದೆ ಅಂತ ಮಿನಿಸ್ಟರ್ಸ್ನ ಅಪಾಯಿಂಟ್ ಮಾಡೋದಿರ್ಬೋದು. ಆಮೇಲೆ ಅವ್ರಿಗೆ ಯಾವ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಬ್ಯೂಟ್ ಮಾಡಬೇಕೋ ಅಷ್ಟು ಡಿಪಾರ್ಟ್ಮೆಂಟ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆಮೇಲೆ ಯಾವ್ದಾದ್ರು ಇಂಪಾರ್ಟೆಂಟ್ ಡಿಸಿಷನ್ ಇರುತ್ತಲ್ವಾ, ನಮ್ಮ ಸ್ಟೇಟ್ ರಿಲೇಟೆಡ್ ಮಾತ್ರ ಮಾಡಬೇಕೇ ಹೊರತು ಇನ್ನೊಂದು ಸ್ಟೇಟಿಗೆ ಹೋಗಿ ಮೂಗ್ ತೂರ್ಸಂಗಿಲ್ಲ. ಓಕೆನಾ. ಆಮೇಲೆ ಗವರ್ನರ್ಸ್ಗೆ ಅಡ್ವೈಸ್ ಮಾಡೋದು, ಏನಾದ್ರು ಗೌರ್ಮೆಂಟ್ ರಿಲೇಟೆಡ್ ಏನಾದ್ರು ಒಂದು ವಿಷಯ ಇದೆ ಅದನ್ನ ಕುತ್ಕೊಂಡು ಡಿಸ್ಕಸ್ ಮಾಡೋದು ಕಂಪ್ಲೀಟ್ ಆಗಿ ಇವ್ರ ಕೆಲಸನೇ ಆಗಿರುತ್ತೆ. ಆಮೇಲೆ ಎಲ್ಲಾ ಮಿನಿಸ್ಟರು ಪ್ರಾಪರ್ ಆಗಿ ವರ್ಕ್ ಮಾಡ್ತಿದಾರಾ ನಮ್ಮ ಸ್ಟೇಟ್ ಅಲ್ಲಿ ಅನ್ನೋದನ್ನ ಇವ್ರು ನೋಡ್ಕೋಬೇಕು. ಸೊ ಇದಿಷ್ಟು ಪವರ್ಸು ನಮ್ಮ CMಗೆ ಇರುತ್ತೆ. ಮತ್ತೆ ಏನೇನ್ ಫಂಕ್ಷನ್ಸ್ ಏನೇನ್ ಕೆಲಸ ದಬಾಕ್ತಾರೆ ಅಂದ್ರೆ ಮ್ಯಾನೇಜ್ ದ ಡೇ ಟು ಡೇ ಅಫೇರ್ಸ್ ಆಫ್ ಅ ಸ್ಟೇಟ್. ಓಕೆನಾ. ಏನು ಡೇ ಟು ಡೇ ಅಫೇರ್ಸ್ ಏನೇನು ನಡೀತಾ ಇದೆ, ದಿನ ಏನ್ ನಡೀತಾ ಇದೆ ಅಂತ ನೋಡ್ಕೋಬೇಕು. ಬಟ್ ನಮ್ಮ CMಗಳು ಸ್ವಲ್ಪ ಮರ್ತೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಓಕೆನಾ. ಆಮೇಲೆ ನಮ್ಮ ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ, ಪಾಲಿಸೀಸ್ ಏನಿದೆ ಅದನ್ನ ಏನಾದ್ರು ಚೇಂಜಸ್ ಮಾಡ್ಬೇಕಾ, ಬರೀ ನಮ್ಮ ಸ್ಟೇಟ್ದು ಇವಾಗ 2000 ಕೊಡ್ತಾ ಇದ್ದೀನಿ, ಸ್ವಲ್ಪ ಗಂಡಸ ಜೋಬಿಗೆ ಕತ್ತು ಬಿದ್ದಿದೆ, 5000 ಕೊಟ್ಬಿಟ್ಟು ಫುಲ್ ಮುಳುಗಿಸ್ಬಿಡೋಣ ಅಂತ ಒಂದು ಪ್ಲಾನ್ ಮಾಡೋದಿರ್ಬೋದು. ಆಯ್ತಾ. ಮತ್ತೆ ನಮ್ಮ ಏನು ಸ್ಟೇಟು ಸ್ಮೂತ್ ಆಗಿ ಆಗ್ತಾ ಇದೆಯಾ, ಪೀಸ್ಫುಲ್ ಆಗಿ ಎಲ್ಲ ವರ್ಕ್ ನಡೀತಾ ಇದೆಯಾ ಅಂತ ಚೆಕ್ ಮಾಡೋದು. ಮತ್ತೆ ಇಂಪಾರ್ಟೆಂಟ್ ಮೀಟಿಂಗ್ಸು ಇವೆಂಟ್ಸ್ನೆಲ್ಲ ನೋಡ್ಕೊಳ್ಳೋಂಥ ಕೆಲಸನ ನಮ್ಮ CM ಅವರು ಮಾಡ್ತಾರೆ. ಓಕೆನಾ. ಇವಾಗ ನೆಕ್ಸ್ಟು ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಸೆಂಟ್ರಲ್ ಅಲ್ಲಿ ನೋಡಿದ್ರೆ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಮಾಡ್ತಾರೆ, ಸ್ಟೇಟ್ ವೈಸ್ ಅಲ್ಲಿ ನೋಡಿದ್ರೆ ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಮಾಡ್ಕೋತಾರೆ. ಓಕೆನಾ. ಇವ್ರನ್ನ ಯಾಕೆ ಅಪಾಯಿಂಟ್ ಮಾಡೋದು ಅಂದ್ರೆ ನಮ್ಮ ಗವರ್ಮೆಂಟ್ ಇನ್ನ ಚೆನ್ನಾಗಿ ಓಡ್ಲಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಅಪಾಯಿಂಟ್ ಮಾಡ್ಕೋತಾರೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಂಪನಿ ಅಂತ ಅನ್ಕೊಳ್ಳಿ, ಕಂಪ್ನಿಲಿ ಒಬ್ಬ ಕಂಪ್ನಿ ಓನರ್ CEO ಇರ್ತಾನೆ. CEO ಇದ್ದೂನು ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟು, ಎಲ್ಲ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಯಾರಿಗಾದ್ರೂ ಒಬ್ಬನ ಹೆಡ್ ಅಂತ ಅಪಾಯಿಂಟ್ ಮಾಡ್ತಾರಲ್ವಾ. ಸೊ ಅದಕ್ಕೇನೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಅಪಾಯಿಂಟ್ ಮಾಡ್ಕೊಳ್ಳೋದು. ಇವಾಗ ಪವರ್ಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದ್ರೆ ಇವ್ರ ಕೆಲಸ ಏನು, ಏನೇನ್ ಪಾಲಿಸೀಸ್ನ ಮಾಡೋದು ಮತ್ತೆ ಡಿಸಿಷನ್ಸ್ನ ತಗೊಳ್ಳೋದು. ಯಾರ್ ಕೆಲಸ? ಕೌನ್ಸಿಲ್ ಆಫ್ ಮಿನಿಸ್ಟರ್ದು ಕೆಲಸ. ಆಮೇಲೆ ನಮ್ಮ ಏನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಓಡ್ತಾ ಇದೆಯೋ ಅದನ್ನೆಲ್ಲಾನು ಕಂಪ್ಲೀಟ್ ಆಗಿ ಅಡ್ಮಿನಿಸ್ಟ್ರೇಷನ್ ಎಲ್ಲ ನೋಡ್ಕೊಳ್ಳೋಂಥ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಮತ್ತೆ ಈಗ ಪ್ರೆಸಿಡೆಂಟು ಇಲ್ಲ ಗವರ್ನರ್ನ ಅಡ್ವೈಸ್ ಮಾಡೋದು, ಸೊ ನಾವು ಇನ್ನ ಬೆಟರ್ ಆಗಿ ಮಾಡ್ಬೋದಲ್ವಾ ಅಂತ ಅಡ್ವೈಸ್ ಮಾಡೋದು. ಮತ್ತೆ ಯಾವ್ದಾದ್ರು ಒಂದು ಲಾ ಬಂದಿದ್ರೆ ಅದನ್ನ ಆಕ್ಷನ್ಗೆ ಕನ್ವರ್ಟ್ ಮಾಡೋದೇ ಕೌನ್ಸಿಲ್ ಆಫ್ ಮಿನಿಸ್ಟರ್. ಇವಾಗ ನಾನೊಂದು ಇದನ್ನ ಪಾಸ್ ಮಾಡಿರ್ತೀನಿ, ಬಿಲ್ನ ಪಾಸ್ ಮಾಡಿರ್ತೀನಿ, ಏನೋ ಒಂದು ಸ್ಕೀಮು, ಅದು ಆ ಸ್ಕೀಮ್ ಆಗ್ತಿದ್ಯಾ ಇಲ್ವಾ ಅಂತ ಇವ್ರು ಹೋಗಿ ಖುದ್ದಾಗಿ ನಿಂತ್ಕೊಂಡು ಆ ಕೆಲಸನ ಮಾಡಿಸ್ಬಿಟ್ಟು ಬರಬೇಕು. ಸೊ ಅಷ್ಟು ಪವರು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಇರುತ್ತೆ. ಓಕೆನಾ. ಫಂಕ್ಷನ್ಸ್ ಏನು ಅಂದ್ರೆ ಮ್ಯಾನೇಜ್ ದ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್. ಸೊ ಏನ್ ಮಾಡ್ತಾನಂದ್ರೆ ಏನ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ಸ್ ಇರುತ್ತಲ್ವಾ ಅದನ್ನ ಮ್ಯಾನೇಜ್ ಮಾಡೋದಿರ್ಬೋದು. ಮತ್ತೆ ವೆಲ್ಫೇರ್ಸ್ ಇರ್ಬೋದು, ಅಂದ್ರೆ ಏನೋ ಒಂದು ಸ್ಕೀಮ್ಸ್ ಇರುತ್ತಲ್ವಾ, ನೀವೇ ನೋಡಿದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, OBC ಅವ್ರಿಗೊಂದು ಡಿಪಾರ್ಟ್ಮೆಂಟು, SC ST ಹಂಗೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದನ್ನೆಲ್ಲ ನೋಡ್ಕೊಳ್ಳೋದಿರ್ಬೋದು. ಮತ್ತೆ ಯಾವ್ದಾದ್ರು ಒಂದು ಸ್ಕೀಮ್ ಇದ್ದರೆ ಡೆವಲಪ್ ಮಾಡಿರೋದು. ನೆಕ್ಸ್ಟ್ ಗವರ್ನಮೆಂಟ್ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ನ ಪ್ರಾಪರ್ ಆಗಿ ಪ್ಲಾನ್ ಮಾಡೋದು. ನಾವ್ ಎಲ್ಲಿ ಖರ್ಚು ಮಾಡ್ತಾ ಇದೀವಿ, ಎಲ್ಲಿ ಉಳಿಸ್ಬೋದು ಅಂತ ಹೇಳಿ. ಓಕೆನಾ. ಸೊ ಇವಾಗ ಇದಿಷ್ಟು ಕೌನ್ಸಿಲ್ ಆಫ್ ಮಿನಿಸ್ಟರ್. ಇವಾಗ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬಗ್ಗೆ ನೋಡೋಣ. ಸುಪ್ರೀಂ ಕೋರ್ಟ್ ಅಂದ್ರೆ ಏನು? ದ ಸುಪ್ರೀಂ ಕೋರ್ಟ್ ಇಸ್ ದ ಹೈಯೆಸ್ಟ್ ಅಂಡ್ ಮೋಸ್ಟ್ ಪವರ್ಫುಲ್ ಕೋರ್ಟ್ ಇನ್ ಇಂಡಿಯಾ. ನೋ ಕೋರ್ಟ್ ಇಸ್ ಅಬೌವ್ ಇಟ್. ಅಂದ್ರೆ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಡಿಸ್ಟ್ರಿಕ್ಟ್ ಕೋರ್ಟ್ ಬಂದ್ಬಿಟ್ಟು ಲೈಕ್ ನಿಮ್ದೊಂದು ಕ್ಲಾಸ್ ಇರುತ್ತೆ ಅನ್ಕೊಳ್ಳಿ, ಅದ್ರಲ್ಲಿ ನಿಮ್ಮ ಟೀಚರ್ ನೀವೇನಾದ್ರು ಚಿಕ್ಕ ತಪ್ಪು ಮಾಡಿದ್ರೆ ನೀವೇನ್ ಮಾಡ್ತೀರಾ, ನಿಮ್ಮ ಕ್ಲಾಸ್ ಟೀಚರ್ ಹತ್ರ ಹೋಗ್ತಾರಲ್ವಾ. ಸೊ ಇದು ಡಿಸ್ಟ್ರಿಕ್ಟ್ ಕೋರ್ಟು. ಇನ್ನ ಒಂದು ಲೈಟ್ ಆಗಿ ತಪ್ಪು ಮಾಡಿದ್ರೆ ಏನ್ ಮಾಡ್ತಾರೆ, ಪ್ರಿನ್ಸಿಪಲ್ ಹತ್ರ ಹೋಗ್ತಾರೆ, ಅದು ಹೈಕೋರ್ಟು. ನೆಕ್ಸ್ಟ್ ಏನೋ ಖತರ್ನಾಕ್ ಯಾರಿಗೋ ಸರ್ ಮಗಳಿಗೋ ಮೇಡಮ್ ಮಗಳಿಗೋ ಕಣ್ಣೊಡ್ದು ಸಿಗಾಕೊಂಡ್ರೆ ಡೈರೆಕ್ಟ್ ಆಗಿ ಸ್ಕೂಲ್ ಓನರ್ ಹತ್ರ ಹೋಗ್ತಾರೆ. ಸೊ ಅವರೇ ಪ್ರಿನ್ಸಿಪಲ್, ಅವ್ರ ಮೇನ್ CEO ಆಗಿರ್ತಾರೆ. ಸೊ ಅವ್ರನ್ನ ನಾವು ಸುಪ್ರೀಂ ಕೋರ್ಟ್ ಅಂತ ಹೇಳ್ತೀವಿ. ನೀವು ಯಾವ ಥರ ತಪ್ಪು ಮಾಡ್ತೀರ ಆ ಲೆವೆಲಲ್ಲಿ ಫೇಸ್ ಮಾಡಬೇಕಾಗುತ್ತೆ. ಇವಾಗ ಸುಪ್ರೀಂ ಕೋರ್ಟ್ ಅಂತ ಗೊತ್ತಾಯ್ತಲ್ವಾ. ಇವಾಗ ಅವ್ರಿಗೆ ಯಾವ ಥರ ಪವರ್ಸ್ ಇರುತ್ತೆ ಅಂತ ನೋಡೋಣ. ಇಟ್ ಗಿವ್ಸ್ ದ ಫೈನಲ್ ಜಡ್ಜ್ಮೆಂಟ್ ಇನ್ ಇಂಪಾರ್ಟೆಂಟ್ ಕೇಸಸ್. ಸೊ ಏನು ಮಾಡುತ್ತೆ, ಇವಾಗ ಯಾರಾದ್ರೂ ಒಂದಿಬ್ರು ಅಪೀಲ್ ಏನಾದರೂ ಅವ್ರ ಕೇಸಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ, ಡಿಸ್ಟಿಕ್ ಯಾವುದದು ಡಿಸ್ಟಿಕ್ ಕೋರ್ಟ್ ಮತ್ತು ಹೈಕೋರ್ಟಲ್ಲಿ ಏನಾದರೂ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಅಪೀಲ್ ತೊಗೊಂಡು ಅಲ್ಲಿ ಹೋಗ್ಬಿಟ್ಟು ಅವ್ರ ನ್ಯಾಯನ ತೊಗೋಬೋದು. ಆಮೇಲೆ ಏನು ಮಾಡುತ್ತೆ ಅಂದರೆ ಎಲ್ಲ ಜನರಿಗೆ ಅವ್ರ ರೈಟ್ಸನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇವಾಗ ಫಂಡಮೆಂಟಲ್ ರೈಟ್ಸ್ ಇದೆ ಗೊತ್ತಾ, ರೈಟ್ಸ್ ಟು ಎಜುಕೇಷನು, ಅದು ಇದು ಅಂತೆಲ್ಲ ಇದೆಯಲ್ವಾ. ಸೊ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅಂದರೆ ಅದು ಅಗೇನೆಸ್ಟ್ ಅದು ಹೋದರೆ ಅವರು
ಏನೋ ಫೈನ್ ಪೇ ಮಾಡಬೇಕಾಗತ್ತೆ, ಇಲ್ಲಾಂದರೆ ಅವ್ರ ಮೇಲೆ ಕೇಸ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅದು ಎಕ್ಸ್ಪ್ಲೈನ್ ಮಾಡುತ್ತೆ. ಆಮೇಲೆ ಏನಾದರೂ ಒಂದು ಟೂ ಸ್ಟೇಟ್ ಆರ್ಗ್ಯುಮೆಂಟ್ ಇರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರ ಅನ್ಸುತ್ತೆ ಕಾವೇರಿ ಗಲಾಟೆನಲ್ಲಿ ನಮ್ಮ ಕರ್ನಾಟಕದ ಮೇಲೆ ಯಾವುದೋ ಇನ್ನೊಂದು ಸ್ಟೇಟ್ ಅವ್ರು ಬಂದಿದ್ದು ಅಲ್ವಾ. ಸೊ ಇದನ್ನ ಕೂಡ ಹ್ಯಾಂಡಲ್ ಮಾಡಿದ್ದು ಸುಪ್ರೀಂ ಕೋರ್ಟೆ. ಯಾಕಂದ್ರೆ ಇವಾಗ ಡಿಸ್ಟ್ರಿಕ್ಟ್ ಕೋರ್ಟ್ ಅಂದ್ರೆ ಚಿಕ್ಕದು ಹ್ಯಾಂಡಲ್ ಮಾಡುತ್ತೆ. ಇವಾಗ ಸ್ಟೇಟ್ ವಿರುದ್ಧ ಜಗಳ ಆಡ್ತಿರೋದು ಅಂದಾಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಸೊ ಸುಪ್ರೀಂ ಕೋರ್ಟ್ ಫಂಕ್ಷನ್ಸ್ ಏನಾಗಿರುತ್ತೆ, ಒಂದು ನ್ಯಾಯನ ಕೊಡೋದು ಮತ್ತೆ ಪ್ರತಿ ಒಂದು ಸಿಟಿಸನ್ಗೂ ಪ್ರೊಟೆಕ್ಟ್ ಮಾಡೋದು. ಓಕೆನಾ, ನಮ್ಮ ಕಾನ್ಸ್ಟಿಟ್ಯೂಷನ್ನ ಪ್ರೊಟೆಕ್ಟ್ ಮಾಡೋದು, ಆಮೇಲೆ ನಮ್ಮ ಲಾ ಹೇಗಿದೆಯೋ ಹಾಗೆ ಫಾಲೋ ಮಾಡ್ಕೊಂಡು ಹೋಗೋಂಥದ್ದು. ಸುಪ್ರೀಂ ಕೋರ್ಟ್ ಬಗ್ಗೆ ಅರ್ಥ ಆಯ್ತಲ್ಲ. ಇವಾಗ ಹೈಕೋರ್ಟ್ ಅಂತ ಅಂದರೆ ಹೈಕೋರ್ಟ್ ಇಸ್ ದ ಹೈಯೆಸ್ಟ್ ಕೋರ್ಟ್ ಇನ್ ಅ ಸ್ಟೇಟ್. ನಿಮ್ಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇವಾಗ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಹೈಕೋರ್ಟ್ ಆಫ್ ಕರ್ನಾಟಕ ಇರುತ್ತೆ. ಓಕೆನಾ, ಬೇರೆ ಸ್ಟೇಟಲ್ಲಿ ನೋಡಿದ್ರೆ ಬೇರೆದಿರುತ್ತೆ. ಅದೇ ಥರ ಇವಾಗ ಹೈಕೋರ್ಟ್ ಅರ್ಥ ಆಯ್ತಲ್ಲ. ನಮ್ಮ ಸ್ಟೇಟಲ್ಲಿ ಹೈಯೆಸ್ಟ್ ಕೋರ್ಟನ್ನ ನಾವು ಹೈಕೋರ್ಟ್ ಅಂತ ಹೇಳ್ತೀವಿ. ಇವಾಗ ಏನಂದ್ರೆ ಏನೇನು ಅಂದರೆ ಪವರ್ಸ್ ಏನು ನೋಡುತ್ತೆ ನಾವು, ಇದೇನು ಮಾಡುತ್ತೆ ಅಂದರೆ ಲೋವರ್ ಕೋರ್ಟು ಅಂದರೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಏನು ಹ್ಯಾಂಡಲ್ ಮಾಡ್ಲಿಕ್ಕಾಗಿಲ್ವೋ ಅದನ್ನು ಹ್ಯಾಂಡಲ್ ಮಾಡುತ್ತೆ. ಸೊ ಇದು ಕೂಡ ಏನು ಮಾಡುತ್ತೆ, ರೈಟ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಆಮೇಲೆ ಇವಾಗ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಇವಾಗ ಇದು ಹೈಕೋರ್ಟ್ ಅಲ್ವಾ, ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಆಮೇಲೆ ಇವಾಗ ಒಂದು ಲಾಗೆ ಏನು ಬೇಕು ಅನ್ನೋದನ್ನ ಇದು ಎಕ್ಸ್ಪ್ಲೈನ್ ಮಾಡುತ್ತೆ. ಓಕೆನಾ, ಫಂಕ್ಷನ್ಸ್ ನೋಡೋಂಗಿದ್ರೆ ಒಂದು ಸ್ಟೇಟಿಗೆ ಏನು ಜಸ್ಟಿಸ್ ಬೇಕೋ ಅದನ್ನು ಪ್ರೊವೈಡ್ ಮಾಡುತ್ತೆ. ಲೋವರ್ ಕೋರ್ಟ್ ಇವಾಗ ಯಾವುದೋ ಡಿಸ್ಟ್ರಿಕ್ಟ್ ಕೋರ್ಟಿಂದ ಹೈಕೋರ್ಟಿಗೆ ಬಂದಿದೆ. ಡಿಸ್ಟ್ರಿಕ್ಟ್ ಕೋರ್ಟ್ ಅವರು ಏನು ಮಿಸ್ಟೇಕ್ ಮಾಡ್ತಿದ್ದಾರೆ ಅನ್ನೋದನ್ನ ಚೆಕ್ ಮಾಡಿ ಹೇಳುತ್ತೆ. ಮತ್ತು ಈವನ್ ಇದು ಅಷ್ಟೇ ಸಿಟಿಸನ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ ಲೀಗಲ್ ಕೇಸಸ್ಸು ಇಶ್ಯೂಸು ಏನಿದ್ರು ಅದನ್ನು ಸಾಲ್ವ್ ಮಾಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲು ನಿಮಗೆ ನಿಮ್ದೊಂದು ಚಿಕ್ಕದಾಗ ಒಂದು ಕಂಪ್ಲೇಂಟ್ ಇರುತ್ತೆ. ಅವಾಗ ಏನು ಮಾಡ್ತೀರ ನೀವು, ನಿಮ್ಮ ಟೀಚರ್ ಹತ್ರ ಹೋಗ್ತೀರ. ಸೊ ಚಿಕ್ಕ ಕಂಪ್ಲೇಂಟಿಗೆ ಟೀಚರ್ ಹತ್ರ ಹೋಗ್ತಾರೆ ಡಿಸ್ಟ್ರಿಕ್ಟ್ ಕೋರ್ಟು. ಅದೇ ನಿಮ್ಮ ಒಂದು ಸೈಕಲ್ ಕಳೆದೋಗಿತ್ತು, ನಿಮಗೆ ಗೊತ್ತಿರುತ್ತೆ ಇವನೇ ನನ್ನ ಸೈಕಲ್ ದೇಪಿರೋದು ಅಂತ. ಅದಕ್ಕೆ ಹೋಗ್ಬಿಟ್ಟು ನಿಮ್ಮ ಟೀಚರ್ ಹತ್ರ ನೀವು ಕಂಪ್ಲೇಂಟ್ ಮಾಡ್ತಾರೆ. ಸೊ ಏನು ಮಾಡ್ತಾರೆ, ಅವ್ರು ಹೇಳ್ತಾರೆ ಇಲ್ಲ ಕಣೋ ಅವ್ನು ಹಂಗೆ ಮಾಡಿರಲ್ಲ, ನೀನೆಲ್ಲೋ ಕುಡಿದ್ಬಿಟ್ಟು ಬಿಸಾಕ್ಬಿಟ್ಟು ಬಂದಿರ್ತೀಯ ಅಂತ ಹೇಳ್ತಾರೆ. ಓಕೆನಾ, ನಿಮಗೆ ಸ್ಯಾಟಿಸ್ಫೈ ಆಗಲ್ಲ. ಆಮೇಲೆ ಏನು ಮಾಡ್ತೀರ ನೀವು, ಹೈಕೋರ್ಟಿಗೆ ಹೋಗ್ತೀರ ಅಂದರೆ ಪ್ರಿನ್ಸಿಪಲ್ ಹತ್ರ ಹೋಗ್ತೀರ. ಪ್ರಿನ್ಸಿಪಲ್ ಹೇಳೋದು ಕೂಡ ನಿಮಗೆ ಸ್ಯಾಟಿಸ್ಫೈ ಆಗಲ್ಲ, ಅವನು ನಿಮ್ಮ ಮೇಲೆ ಬ್ಲೇಮ್ ಮಾಡಿಬಿಡ್ತಾನೆ. ಆಮೇಲೆ ಅದಕ್ಕೆ ಏನು ಮಾಡ್ತೀರ ಅಂದರೆ ನೀವು CEO ಹತ್ರ ಹೋಗ್ತೀರ. ಓಕೆನಾ, ಅಂದರೆ ಸುಪ್ರೀಂ ಕೋರ್ಟ್ ಹತ್ರ ಹೋಗಿ ಏನಿದೆಯೋ ಅದನ್ನು ಫೈನಲೈಸ್ ಮಾಡ್ಕೊಂಡು ಬರ್ತೀರ. ಅರ್ಥ ಆಯ್ತಲ್ವಾ. ಇವಾಗ ನೆಕ್ಸ್ಟು ಇಷ್ಟು ನಿಮಗೆ ಫಸ್ಟ್ ಚಾಪ್ಟರ್. ಓಕೆನಾ, ಈಸಿ ಆಗಿದೆ. ನೋಟ್ಸ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾ ID ಹಾಕಿರ್ತೀನಿ, ನನಗೆ DM ಮಾಡಿ. ಮತ್ತು ಆನ್ಲೈನ್ ಕ್ಲಾಸಸ್ ಯಾವುದು ಬೇಕು ಅಂದರೂ ಕೂಡ DM ಮಾಡಿ. ಆನ್ಲೈನ್ ಕ್ಲಾಸಸ್ ಟ್ಯೂಷನ್ ತೊಗೋತಾ ಇದ್ದೀವಿ, ACA ಮತ್ತು CM ಕಾಸ್ಟಿಂಗ್ ಮೆಥಡ್ಸ್ ಮತ್ತು ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗು. ವಿಡಿಯೋ ಅರ್ಥ ಆಗಿದ್ದೆ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರೋದು ಅರ್ಥ ಆಗಿದೆ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.